ಇಟ್ ಈಸ್ ಎ ಗುಡ್ ಟಾಪಿಕ್ ಫಾರ್ ಎವ್ರಿ ಒನ್. ಇಟ್ ಗಿವ್ಸ್ ನಾರ್ಮಲ್ ಇನ್ಫಾರ್ಮೇಶನ್ ಏನು ತಿಳ್ಕೊಬೇಕಾಗಿರುತ್ತೆ ಅದನ್ನ ನಾನು ಹೇಳಕ್ ಹೊರಟಿದ್ದೀನಿ. ಬೇಸಿಕಲಿ ನಾವು ಆಕ್ಸಿಡೆಂಟ್ಸ್ನ ಡೈಲಿ ನೋಡ್ತೀವಿ. ಹೆಡ್ ಇಂಜುರೀಸ್ ಕೆಲವೊಂದ್ಸರಿ ಅಲ್ಲೇ ಸ್ಪಾಟ್ ಡೆತ್ ಆಗಿರ್ತಾರೆ, ಕೆಲವೊಂದ್ಸರಿ ನಾವೇ ಇನ್ನು 5 ಮಿನಿಟ್ಸ್ ಡಿಲೇ ಮಾಡಿ ಕರ್ಕೊಂಬಂದ್ರೆ ಅದೇ ಡೆತ್ ಆಗಿರುತ್ತೆ. ಇನ್ನು ಕೆಲವೊಂದ್ಸರಿ 2 hours ಆಗುತ್ತೆ ಆಂಬ್ಯುಲೆನ್ಸ್ ಬರೋಕೆನೆ. ಅವಾಗೂ ನಾವು ಸೇವ್ ಮಾಡಕ್ ಆಗಲ್ಲ. ನಮ್ಮ ಕೈಯಲ್ಲಿ ಎಷ್ಟು ಪ್ರಯತ್ನ ಮಾಡ್ಬೋದು ಅಲ್ಲಿ ಇದ್ದ ಸ್ಥಿತಿಯಲ್ಲಿ ಅನ್ನೋದು ನಾನು ಬೇಸಿಕ್ ಇನ್ಫಾರ್ಮೇಶನ್ ಕೊಡಕ್ ಹೊರಟಿರೋದು. ಓಕೆ, ಯೂಶಲಿ ನಾವು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ನ ಎಲ್ಲಿ ನೋಡ್ತೀವಿ? ಯೂಶಲಿ ಹೈಲಿ ಟ್ರಾಫಿಕ್ ಸಿಚುವೇಶನ್ಸ್ ಅಂದ್ರೆ ಬ್ಯಾಂಗ್ಳೂರು ಆರ್ ಹೈವೇಸ್, ಹೈ ಸ್ಪೀಡ್ ಹೈವೇಸ್ ಯೂಶಲಿ ಕಾಸಸ್ ಮೋರ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್. ಅದರಲ್ಲೂ ಮೇಲ್ಸ್ ವಿಲ್ ಬಿ ಹ್ಯಾವಿಂಗ್ ಮೋರ್ ಆಫ್ ಹ್ಯಾಬಿಟ್ಸ್ ಇರುತ್ತೆ ಅಂಡ್ ದೇ ವಿಲ್ ನಾಟ್ ಫಾಲೋ ರೂಲ್ಸ್. ನಾವು ನೋಡೋ 60 to 75% ಆಕ್ಸಿಡೆಂಟ್ಸ್ ಅಲ್ಲಿ ಮೇಲ್ಸ್ ಆರ್ ಮೋರ್ ಇನ್ವಾಲ್ವ್ಡ್. ಮತ್ತೆ ಅದರಲ್ಲೂ ನೋಡಿದ್ರೆ ನಾವು ಸಣ್ಣ ಮಕ್ಕಳು ಈಗ ಹೆಡ್ ಇಂಜುರೀಸ್ ನೋಡ್ತಾ ಇದೀವಿ ಇತ್ತೀಚೆಗೆ. ನಾವು ಏನಂದ್ರೆ ನಮ್ ನೆಗ್ಲಿಜೆನ್ಸ್, ಪೇರೆಂಟ್ಸ್ ನೆಗ್ಲೆಕ್ಟ್ ಮಾಡ್ತಾರೆ, ಮಗುನ ಅಲ್ಲೇ ಬಿಟ್ಟು ಹೋಗ್ತಾರೆ. ಅವರು ಕ್ರಾಡಲ್ ಮೇಲೆ ಇರ್ತಾರೆ ಅಥವಾ ಬೆಡ್ ಮೇಲೆ ಇರ್ತಾರೆ ವಿತೌಟ್ ಎನಿ ರೈಲಿಂಗ್ಸ್. ಸೊ ವಿ ಡೋಂಟ್ ನೋ ಯಾವಾಗ ಕ್ರಾಲ್ ಮಾಡ್ತಾರೆ, ಯಾವಾಗಾದ್ರೂ ಮೇಲಿಂದ ಬೀಳ್ಬೋದು, ಅದು ಕಾರಣ ಇರುತ್ತೆ. ಇನ್ನು ಕೆಲವೊಂದು 12ರಿಂದ 18 ವಯಸ್ಸಲ್ಲೂ ನೋಡಿರ್ತೀವಿ ನಾವು. ಅವರಲ್ಲಿ ಮೋಸ್ಟ್ ಕಾಮನ್ ಅಂದ್ರೆ ಒಂದೊಂದ್ಸರಿ ಆಟ ಆಡಿ ಬಿದ್ದಿರ್ತಾರೆ, ಇಲ್ಲ ಅಂದ್ರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್. ಅವರು ಹೆಲ್ಮೆಟ್ ವೇರ್ ಮಾಡಲ್ಲ ಬೈಸಿಕಲ್ ಅಲ್ಲಿ ಹೋಗ್ಬೇಕಾರೆ, ಅಥವಾ ಇನ್ನು ಲೈಸೆನ್ಸೇ ಬಂದಿರಲ್ಲ, ಆಲ್ರೆಡಿ ಗಾಡಿ ಓಡಿಸ್ತಾ ಇರ್ತಾರೆ. ಆಮೇಲೆ ಅವರು ಟ್ರಾಫಿಕ್ ರೂಲ್ಸ್ ಗೊತ್ತಿರಲ್ಲ, ಟೀಚ್ ಮಾಡಿರಲ್ಲ. ಆಮೇಲೆ ಪೇರೆಂಟ್ಸು ಇತ್ತೀಚೆಗೆ ದೇ ಆರ್ ಗಿವಿಂಗ್ ವೆಹಿಕಲ್ಸ್ ವಿತೌಟ್ ಈವನ್ ಹ್ಯಾವಿಂಗ್ ಲೈಸೆನ್ಸ್. ಪ್ರಿವೆನ್ಷನ್ ಈಸ್ ಮೋರ್ ಬೆಟರ್ ದೆನ್ ವಾಟ್ ಹ್ಯಾಸ್ ಹ್ಯಾಪನ್. ಏನಾಗಿದೆ ಅದನ್ನ ತಡೆಯಕ್ಕಾಗದೇ ಇದ್ರು ಮುಂದೆ ಯಾರಿಗಾದ್ರೂ ಆಗ್ಬಾರ್ದು ಅಂತ ಮುಂಜಾಗ್ರತೆ ಏನ್ ತಗೋಬಹುದು, ಇವನ್ನೆಲ್ಲ ನಾವು ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ ಯೂಶಲಿ. ನಾವು ಏನ್ ಮಾಡ್ಬೋದು, ಮನೆಯಲ್ಲಿ ಸುಮ್ಮನೆ ಬಾಲ್ಕನಿ ಇರುತ್ತೆ, ಓಪನ್ ಇರುತ್ತೆ, ಸಣ್ಣ ಮಕ್ಳಿಗೆ ಏನು ಗೊತ್ತಿರಲ್ಲ ಬಾಲ್ಕನಿ ಆಚೆ ಎಷ್ಟು ಕೆಳಗೆ ಫೀಟ್ ಇದೆ ಅಂತ. ಯೂಶಲಿ ಬೆಡ್ ಮೇಲಿದ್ರೆ ವಿ ಶುಡ್ ಪುಟ್ ರೈಲಿಂಗ್ಸ್, ಬೇಬಿನ ಕೇರ್ ಮಾಡಬೇಕು. ಇನ್ ಕೇಸ್ ಆಫ್ ಅಪಾರ್ಟ್ಮೆಂಟ್ಸ್, ಇನ್ ಕೇಸ್ ಆಫ್ ಹೌಸಸ್ ಅಲ್ಲ ಇದ್ರೆ ಸಣ್ಣ ಮಕ್ಕಳು ಏನಾರು ಇದ್ರೆ ಗ್ರಿಲ್ಸ್ ಹಾಕ್ಬೇಕು. ಗ್ರಿಲ್ಸ್ ಹಾಕ್ತಾ ಇದ್ರೆ ದೇ ವಿಲ್ ಬಿ, ಅವ್ರಿಗೇನು ಗೊತ್ತಿರಲ್ಲ ಕೆಳಗೆ ಏನಿದೆ ಅನ್ನೋದು ಗೊತ್ತಿರಲ್ಲ, ದೇ ವಿಲ್ ಬಿ ಕೀಪ್ ಆನ್ ಜಂಪಿಂಗ್. ಅವರು ಕಾಂಪೌಂಡ್ ಹತ್ತುತ್ತಾರೆ, ಬೀಳ್ತಾರೆ. ಬಿದ್ದರೆ ಎಷ್ಟು ಫೀಟ್ ಇಂದ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಒಬ್ಬೊಬ್ರು ಫಸ್ಟ್ ಫ್ಲೋರ್ ಅಲ್ಲಿ ಇರ್ತಾರೆ, ಇನ್ನೊಬ್ರು ಅಪಾರ್ಟ್ಮೆಂಟ್ ಅಲ್ಲಿ 20th ಫ್ಲೋರ್ ಅಲ್ಲಿ ಇರ್ತಾರೆ. ಫಸ್ಟ್ ಫ್ಲೋರ್ ಅಲ್ಲಿ ಬಿದ್ದವನಿಗೆ ಏನು ಆಗದೆ ಇರ್ಬೋದು, 20th ಫ್ಲೋರ್ ಅಲ್ಲಿ ಬಿದ್ದವನಿಗೆ ಏನು ಆಗದೆ ಇರಕ್ಕಲ್ಲ, ಸತ್ತೋಗಿರುತ್ತೆ ಒಂದೊಂದ್ಸರಿ ಬೇಬಿ. ಇನ್ನ ಏನ್ ಪ್ರಿವೆನ್ಷನ್ ಮಾಡ್ಬೋದು? ಯೂಶಲಿ ನಾವು ಕಿಡ್ಸ್ ನ ಎಲ್ಲ ಎತ್ಕೊಂಡು ಹೋಗ್ತಿರ್ತೀವಿ ಕಾರಲ್ಲಿ, ಅವ್ರನ್ನ ಆಪೋಸಿಟ್ ಕೂರ್ಸ್ಕೊಂತೀವಿ, ಸಡನ್ ಆಗಿ ಬ್ರೇಕ್ ಹಾಕ್ತಾರೆ, ನಮ್ಮ ಮಂಡಿ ಬಡಿಬೋದು. ಬಟ್ ನಮ್ಮ ಮೇಲೆ ಕಿಡ್ ಇರುತ್ತಲ್ಲ, ಅದು ಹೋಗಿ ಗ್ಲಾಸಿಗೆ ಹೊಡಿಯುತ್ತೆ. ನಾವೇನ್ ಮಾಡ್ಬೋದು, ಕಾರಲ್ಲಿ ಯಾವಾಗ್ಲೂ ಲಾಂಗ್ ಟೈಮ್ ಟ್ರಾವೆಲ್ ಮಾಡ್ತಾ ಇದೀವಿ, ಆಮೇಲೆ ಮುಂದೆ ಸೀಟಲ್ಲಿ ಯಾವಾಗ್ಲೂ ಬೇಬಿನ ಆಪೋಸಿಟ್ ಅಲ್ಲಿ ಕೂರ್ಸ್ಕೋಬಾರ್ದು. ಆಮೇಲೆ ಹಿಂದೆ ಸೀಟಲ್ಲಿ ಸ್ಪೆಸಿಫಿಕ್ ಆಗಿ ಈಗ ಚೈಲ್ಡ್ ಸೀಟ್ ಅಂತಾನೆ ಬಂದಿದೆ, ವಿತ್ ಸೀಟ್ ಬೆಲ್ಟ್ ಕೂಡ ಬಂದಿದೆ. ನಾವ್ ಹೆಂಗೆ ನಾರ್ಮಲ್ ಆಗಿ ಸೀಟ್ ಬೆಲ್ಟ್ ವೇರ್ ಮಾಡ್ತೀವಿ ಟ್ರಾವೆಲಿಂಗ್ ಅಲ್ಲಿ, ವಿ ಶುಡ್ ಆಲ್ಸೋ ಮೇಕ್ ದೆಮ್ ವೇರ್ ಸೀಟ್ ಬೆಲ್ಟ್. ಇದೆಲ್ಲ ಪ್ರಿವೆನ್ಷನ್. ದ ಮೋರ್ ವಿ ಪ್ರಿವೆಂಟ್, ದ ಮೋರ್ ವಿ ಕ್ಯಾನ್ ಅವಾಯ್ಡ್ ದ ಕಾಂಪ್ಲಿಕೇಶನ್. ಈವನ್ ಸ್ಮಾಲ್ ಆಕ್ಸಿಡೆಂಟ್ಸ್ ಆದ್ರೂ ದೇ ವಿಲ್ ನಾಟ್ ಬಿ ಹರ್ಟ್. ಈವನ್ ಸಣ್ಣ ಆಕ್ಸಿಡೆಂಟ್ ಆದ್ರೂ ಮುಂದೆ ಸೀಟಲ್ಲಿ ಬೇಬಿ ಆಪೋಸಿಟ್ ಇದ್ರೆ ವಿ ಕ್ಯಾನ್ ಲೂಸ್ ದ ಲೈಫ್. ದಿಸ್ ಡಿಪೆಂಡ್ಸ್ ಆನ್ ಅಸ್ ವಾಟ್ ವಿ ಟೇಕ್ ದ ಡಿಸಿಷನ್ ಅಂಡ್ ನೆಕ್ಸ್ಟ್ ಸ್ಟೆಪ್. ಒನ್ಸ್ ಕಿಡ್ಸ್ ಎಲ್ಲ ಸೈಕ್ಲಿಂಗ್ ಹೋಗ್ತೀವಿ ಅಂತ ಹೋಗ್ತಾರೆ. ಈಗಿರೋ ಟ್ರಾಫಿಕ್ ಅಲ್ಲಿ ವಿ ಡೋಂಟ್ ನೋ ಯಾರು ಹೆಂಗ್ ಬರ್ತಾರೆ ಅಂಡ್ ಹೌ ದ ಪೀಪಲ್ ವಿಲ್ ಬಿ. ಎಲ್ಲರೂ ನಾರ್ಮಲ್ ಆಗಿರ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಹೇಳಕ್ ಬರಲ್ಲ. ಕೆಲವೊಬ್ರು ಕುಡ್ದಿರ್ತಾರೆ, ಕೆಲವೊಬ್ರು ಕುಡಿದೇ ಇರ್ಬೋದು, ಅಂಡ್ ಕೆಲವೊಬ್ರು ಸ್ಟ್ರೆಸ್ ಅಲ್ಲಿ ಇರ್ತಾರೆ. ದಟ್ ವಿ ಡೋಂಟ್ ನೋ ದ ಮೂಡ್ ಆಫ್ ದ ಅದರ್ ಪೀಪಲ್. ಈವನ್ ನಾವು ನಾರ್ಮಲ್ ಆಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಿದ್ರು, ಆಪೋಸಿಟ್ ಅವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡದೇ ಇದ್ರೆ ದೇ ಕ್ಯಾನ್ ಕಮ್ ಅಂಡ್ ಹಿಟ್ ಅಸ್. ನಮಗೆ ಗೊತ್ತಿರೋದು ಅನ್ಪ್ರೆಡಿಕ್ಟೆಡ್, ಬಟ್ ವಿ ಕ್ಯಾನ್ ಮೇಕ್ ಅಸ್ ಲಿಟಲ್ ಆರ್ಮ್. ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ನಮಗಾಗೋ ಗಾಯ ಅಂದ್ರೆ ನಾವು ಹೆಲ್ಮೆಟ್ ನ ವೇರ್ ಮಾಡಿದ್ವಿ. ಆಮೇಲೆ ಇನ್ ಕೇಸ್ ಪ್ಲೇಯಿಂಗ್ ಏನಾದ್ರು ಗೇಮ್ಸ್ ಆಡ್ತಾ ಇದ್ರೆ, ಕ್ರಿಕೆಟ್ ಆಡ್ಬೇಕಾದ್ರೆ ಹೆಲ್ಮೆಟ್, ಆಮೇಲೆ ನೀ ಎಲ್ಲ ಇಂಜುರಿ ಆಗ್ಬೋದು ಅನ್ನೋದಾದ್ರೆ ಪ್ಯಾಡ್ಸ್ ಅವೆಲ್ಲ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಮಿನಿಮೈಸ್ ದ ಟ್ರಾಮಾ ಟು ಅಸ್. ನಮಗೆ ಆಗುವಂತಹ ಅಪಘಾತಗಳನ್ನ ಕಡಿಮೆ ಮಾಡ್ಕೋಬಹುದು, ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡದೇ ಇದ್ರು. ಬಟ್ ದ ಕಾಂಪ್ಲಿಕೇಶನ್ಸ್ನೆಲ್ಲ ಅವಾಯ್ಡ್ ಮಾಡೋ ಟ್ರೈ ಮಾಡ್ಬೋದು. ಆಲ್ವೇಸ್ ಸೇಫ್ಟಿ ಇಸ್ ದ ಫಸ್ಟ್ ವೇರ್ ವಿ ಕ್ಯಾನ್ ಡೂ ಆರ್ ವಿ ಕ್ಯಾನ್ ಅವಾಯ್ಡ್ ದ traumas. We should be always safe and prevention is always the better than cure. The more we say, like even small kids ಎಲ್ಲ ನೋಡಿರ್ತೀವಿ, ಅವ್ರೇನಂದ್ರೆ ಎಲ್ಲರಿಗೂ ಹೋಪ್ಸ್ ಇರುತ್ತೆ ಒಬ್ಬನೇ ಕಿಡ್ಡು ಅಂತ. ಬಟ್ ಬಂದಾಗ ನೋಡ್ತೀವಿ, ಲೈಕ್ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಮ್ಯಾರೇಜ್ ಒಬ್ಬರೇ ಕಿಡ್ ಇರ್ತಾರೆ. ಒನ್ಸ್ ವಿ ಸಿ ದೇರ್ ಡೆತ್, ಇಟ್ ಈಸ್ ಅ ವೆರಿ ಹಾರಿಬಲ್. ಲೈಕ್ ನಮಗಾದ್ರೂ ಅವ್ರಿಗಾದ್ರೂ ದೇ ವಿಲ್ ಆಸ್ಕ್, ಸರ್ ಏನಾದ್ರೂ ಆಗ್ಲಿ ಸೇವ್ ಮಾಡಿ,
ಸಿ ದಟ್ ಡಿಪೆಂಡ್ಸ್ ಆನ್ ಹೌ ದ ಬ್ರೈನ್ ಹ್ಯಾಸ್ ಬಿನ್ ಇಂಜೂರ್ಡ್. ಏನೋ ಸಣ್ಣ ಪುಟ್ಟ ಕ್ಲಾಟ್ ಇದ್ರೆ ನಮಗೆ ಅವ್ರಿಗೆ ಸ್ವಲ್ಪ ಭರವಸೆ ಕೊಡ್ಬೋದು. ಫಸ್ಟ್ ಆಫ್ ಆಲ್ ಬ್ರೈನ್ ಸರ್ಜರಿಯಲ್ಲಿ ಯಾವುದೇ ಭರವಸೆ ಕೊಡಕ್ಕಾಗಲ್ಲ. ನಾವು ನಿಮಗೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಕೊಡ್ತೀವಿ, ಕಂಪ್ಲೀಟ್ ಆಗಿ ನಾರ್ಮಲ್ ಮಾಡ್ತೀವಿ ಅನ್ನೋದು ತಪ್ಪು. ಯಾಕಂದ್ರೆ ನಮಗೆ ಗೊತ್ತಿರಲ್ಲ, ನ್ಯೂರಾನ್ಸ್ ಏನು ನೋಡ್ತೀವಿ ಮೈಕ್ರೋಸ್ಕೋಪ್ ಅಲ್ಲಿ ಹಂಗೆ ಕಾಣಲ್ಲ. ನಮ್ಮ ಪ್ರಯತ್ನ ಮಾಡ್ತಿರ್ತೀವಿ, ಬಟ್ ಒಂದೊಂದ್ಸರಿ ತುಂಬಾ ಸಿವಿಯರ್ ಇಂಜುರಿ ಆದ್ರೆ ವಿ ಕಾಂಟ್ ಅವಾಯ್ಡ್ ಎನಿಥಿಂಗ್. ದಟ್ ಈಸ್ ದೇರ್ ಲಾಸ್ಟ್ ಇದು ಇರುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಪ್ರಿವೆನ್ಷನ್. ನಮ್ಮಷ್ಟು ಎಷ್ಟು ಜಾಗೃತರಾಗಿರ್ತೀವಿ ಅಷ್ಟು ವಿ ಕ್ಯಾನ್ ಗೈಡ್ ದೆಮ್. ಅಂಡ್ ಆಲ್ಸೋ ವಿ ಶುಡ್ ಎಜುಕೇಟ್ ಅದರ್ ಪೀಪಲ್ ಆಲ್ಸೋ ಟು do safety first and take precaution before going or before doing any work, and we should tell them with caution also. ಇದು ಪಿಕ್ಚೋರಿಯಲ್ ಡಿಪಿಕ್ಟ್ ಹೆಂಗೆ ಆಕ್ಸಿಡೆಂಟ್ಸ್ ಆಗ್ಬೋದು ಸಣ್ಣ ಮಕ್ಕಳಲ್ಲಿ ಅನ್ನೋದು. ಒಂದೊಂದ್ಸರಿ ಈವನ್ ಸಣ್ಣ ಮಕ್ಕಳು ತುಂಟಾರ, ಲ್ಯಾಡರ್ ಹತ್ತುತ್ತಾ ಇರ್ತಾರೆ, ಲ್ಯಾಡರ್ ಇಂದ ಬೀಳ್ತಾರೆ. ಒಂದೊಂದ್ಸರಿ ಸೈಕಲ್ ಟ್ರೈ ಮಾಡ್ತಿರ್ತಾರೆ, ಸೈಕಲ್ ಇಂದ ಬೀಳ್ತಾರೆ. ಒಂದೊಂದ್ಸರಿ ಈವನ್ ಐ ಸಾ ರೀಸೆಂಟ್ಲಿ 5 days ವರ್ಗೂ ಬೇಬಿ ನಾರ್ಮಲ್ ಇತ್ತು, 5ನೇ ದಿನ ಹೆಚ್ಚಿಗೆ ವಾಂತಿಯಾಗಿ ಬಂದಿತ್ತು. 5 ದಿನದವರೆಗೂ ಅವ್ರಿಗೇನು ಗೊತ್ತಾಗಿಲ್ಲ ಬೇಬಿಗೆ ಒಂದು ಕ್ಲಾಟ್ ಇದೆ ಬ್ರೈನ್ ಅಲ್ಲಿ ಅಂತ. ಒಂದೊಂದ್ಸರಿ ಅದನ್ನು ನೋಡಿರ್ತೀವಿ. ಒಂದೊಂದ್ಸರಿ ಫಸ್ಟ್ ಡೇ ಬಂದಾಗನು ಸೀರಿಯಸ್ ಇರುತ್ತೆ. ಇವನ್ನೆಲ್ಲ ನೋಡ್ತಾ ಇರ್ತೀವಿ ನೋಡಿ ಇಲ್ಲಿ. ಇದು ಮೋಸ್ಟ್ ಕಾಮನ್. ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ ಬೇಬೀಸ್ನ ಹಂಗೆ ಬಿಟ್ಬಿಡ್ತೀವಿ. ರೋಡಲ್ಲಿ ಗಾಡಿ ಬರ್ತಿರುತ್ತೋ ಇರುತ್ತೋ ನೋಡಲ್ಲ. ಆ ಬೇಬಿ ಏನಂದ್ರೆ ಒಂದು ಬಾಲ್ ಕಂಡ್ರೆ ಅಟ್ರಾಕ್ಟ್ ಆಗುತ್ತೆ, ಇಲ್ಲ ಯಾರೋ ಪರ್ಸನ್ ಕಂಡ್ರೆ ಅಟ್ರಾಕ್ಟ್ ಆಗ್ತಾರೆ, ಇಲ್ಲ ಯಾರೋ ಒಬ್ರು ವೆಂಡರ್ಸ್ ಬರ್ತಾರೆ ಐಸ್ ಕ್ರೀಮ್ ಇಲ್ಲ ಯಾವ್ದಾದ್ರು ವೆಂಡರ್ಸ್ ಬಂದ್ರೆ ಜೋರಾಗಿ ಹೋಗಕ್ ಶುರು ಮಾಡ್ತಾರೆ. ಅವ್ರಿಗೇನು ಗೊತ್ತಿರಲ್ಲ. ಅಟ್ಲೀಸ್ಟ್ ವಿ ಶುಡ್ ಬಿ ಎಜುಕೇಟೆಡ್. ಎಲ್ಲಿ ಅಂದ್ರೆ ಸ್ಕೂಲ್, ವೇರ್ ಸ್ಕೂಲ್ಸ್ ಆರ್ ದೇರ್, ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಕ್ರಾಸಿಂಗ್ ಮಾಡಬಾರ್ದು. ಅಂಡ್ ವಿ ಶುಡ್ ಹ್ಯಾವ್ ಸ್ಪೀಡ್ ಲಿಮಿಟ್. ನಾವು ಸ್ಪೀಡ್ ಜಾಸ್ತಿ ಹೋದ್ರೆ ವಿ ಕಾಂಟ್ ಈವನ್ ಬ್ರೇಕ್. ಇಟ್ ವಿಲ್ ಬಿ ಇಂಜುರಿಯಸ್ ಫಾರ್ ಬೋತ್. ಈವನ್ ಕಿಡ್ಸ್ಗೂ ಇಂಜುರಿ ಆಗುತ್ತೆ, ನಮ್ಮಂತವ್ರಿಗೂ ಇಂಜುರಿ ಆಗುತ್ತೆ. ವಿ ವಿಲ್ ಆಲ್ಸೋ ಸ್ಕಿಡ್ ಅಂಡ್ ಫಾಲ್. ಯೂಶಲಿ ಮೇನ್ ಕಾರಣಗಳು ನಾವು ಸ್ಟಡಿ ಪರ್ಪಸ್ ನೋಡಿದಾಗ ಯೂಶಲಿ ನಮಗೆ ಎತ್ತರದಿಂದ ಬೀಳೋದೇ ಮೋಸ್ಟ್ ಕಾಮನ್ ಕಾಸ್ ಆಗಿದೆ ಇತ್ತೀಚೆಗೆ. ಅದರ ನಂತರ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್. ಅದಾದ್ಮೇಲೆ ಯೂಶಲಿ ಆಟ ಆಡಿದಾಗ ಬೀಳ್ತಾರೆ. ಒಬ್ಬೊಬ್ರು ಕಬಡ್ಡಿ ಆಡಿದಾಗ, ಮೊನ್ನೆ ಒಂದು ಕೇಸ್ ನೋಡಿದೆ, ಕಬಡ್ಡಿ ಆಡಿ ಬಿದ್ದು ಬಂದಿದ್ದಾರೆ. ಅವ್ರಿಗೆ 5 days ಆದ್ಮೇಲೂ ಗೊತ್ತಾಗಿಲ್ಲ ಅವ್ರಿಗೆ ಕ್ಲಾಟ್ ಇದೆ ಅಂತ. ಆಮೇಲೆ ರೀಸೆಂಟ್ ಆಗಿ ಆಪರೇಟು ಮಾಡಿದ್ವಿ, ಚೆನ್ನಾಗಾದ್ರು. ಬಟ್ ಅದಕ್ಕೂ ಮುಂಚೆ ನಾವು ನೋಡಲ್ಲ, ಕೇರ್ಫುಲ್ ಆಗಿರಲ್ಲ. ಆಮೇಲೆ ಅವರು ಕೆಲವೊಬ್ರು ಇನ್ನೂ ಫ್ರೆಂಡ್ಸ್ ಎಲ್ಲ ತುಂಟಾಟ ಮಾಡ್ತಾರೆ. ಇತ್ತೀಚೆಗಂತೂ ಈವನ್ ಚೈಲ್ಡ್ ದೇ ಹ್ಯಾವ್ ಅಸಾಲ್ಟ್ಸ್ ಆಲ್ಸೋ. ದೇ ಆರ್ ಯೂಸಿಂಗ್ ಆಲ್ ಇನ್ಸ್ಟ್ರೂಮೆಂಟ್ಸ್, ಬ್ಯಾಟ್ಸ್. ಅದರಿಂದನೂ ಇಂಜುರೀಸ್ ಮಾಡ್ಕೊಂತಾರೆ. ಅವರು ಬಿದ್ದಾಗ ನಾವು ಏನ್ ಮಾಡ್ಬೇಕು, ಇದು ಮೇನ್. ಒಂದೊಂದ್ಸರಿ ಏನಂದ್ರೆ ಚೈಲ್ಡ್ ಬಂದಾಗ ಸಣ್ಣ ಪುಟ್ಟ ಗಾಯಗಳಾಗಿರ್ತವೆ. ನಮ್ಮ ಕೈಯಲ್ಲಿ ಏನ್ ಮಾಡ್ಬೋದು, ಮನೆ ಹತ್ರ ಇದ್ದಾಗ ಸಣ್ಣ ಪುಟ್ಟ ಗಾಯಗಳನ್ನ ವಾಶ್ ಮಾಡಿ, ಏನು ಟಿಂಕ್ಚರ್, ಡೆಟಾಲ್ ಅದನ್ನ ಹಾಕಿ ಕ್ಲೀನ್ ಮಾಡ್ಬೋದು. ಆಮೇಲೆ తర్వాత ಅದಾದ್ಮೇಲೆ ನಾವು ಅವ್ರನ್ನ ಕರ್ಕೊಂಬಂದು ಏನು ಆಂಟಿಬಯೋಟಿಕ್ಸ್ ಅಂತ ಬೇಸಿಕ್ ಆಗಿ ಕೊಡ್ತೀವಿ. ಟಿ ಇಂಜೆಕ್ಷನ್ ಇನ್ನೇನು ನಾರ್ಮಲ್ ಆಗಿ 5 yearsಗೆ 10 years ಬೂಸ್ಟರ್ ಡೋಸ್ ಇದ್ರೆ ವಿ ವಿಲ್ ಅವಾಯ್ಡ್. ಅದರ್ವೈಸ್ ಆಂಟಿಬಯೋಟಿಕ್ಸ್ ಒಂದು ಕೊಟ್ಟು ಪೇನ್ ಕಿಲ್ಲರ್ಸ್ ಒಂದು ಕೊಡ್ತೀವಿ. ಇನ್ನು ಕೆಲವೊಂದು ಮಕ್ಕಳು ಬಿದ್ದಲ್ಲೇ ಪ್ರಜ್ಞೆ ತಪ್ಪೋಗಿರ್ತಾರೆ. ಅಂತವ್ರನ್ನ ಏನ್ ಮಾಡ್ಬೇಕು, ಅವ್ರನ್ನ ತಕ್ಷಣ ನಾವು ಬೇಸಿಕ್ ಡ್ರೆಸ್ಸಿಂಗ್ ಅದು ಇದು ಯೋಚನೆ ಮಾಡದೆ ತಕ್ಷಣ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ಬೇಕು. ಅದು ನಮ್ಮ ಮೇನ್. ಯೂಶಲಿ 5 to 6 hours ಇಸ್ ದ ಕ್ರಿಟಿಕಲ್. ನಾವು ಅಷ್ಟರೊಳಗೆ ಕರ್ಕೊಂಬಂದ್ರೆ ಏನಾದ್ರೂ ಬ್ರೈನ್ ನ ನಾವು ಸೇವ್ ಮಾಡ್ಬೋದು. ಈವನ್ ಬ್ರೈನ್ ವಿಲ್ ನಾಟ್ ಸರ್ವೈವ್ ಫಾರ್ 4 minutes ಆಫ್ ಹೈಪಾಕ್ಸಿಯಾ. ನಾವು 4 ನಿಮಿಷ ಬ್ರೈನ್ಗೆ ಆಕ್ಸಿಜನ್ ನ್ಯೂಟ್ರಿಷನ್ ಕೊಡದೇ ಇದ್ರೆ ದ ಬ್ರೈನ್ ವಿಲ್ ಡ್ಯಾಮೇಜ್. ಅದರಿಂದ ನ್ಯೂಟ್ರಿಷನ್, ಬ್ರೈನ್ ವಿಲ್ ಗೋ ಇನ್ ಟು ಗ್ಲಯೋಸಿಸ್. ಗ್ಲಯೋಸಿಸ್ ಅಂದ್ರೆ ನಮ್ಮ ಗಾಯ ಹೆಂಗಾಗುತ್ತೆ, ಕೈ ಮೇಲೆ ಗಾಯ ಆದ್ರೆ ಹೆಂಗ್ ಮಾರ್ಕ್ ಆಗುತ್ತೆ, ಹಂಗೆ ಬ್ರೈನ್ ಅಲ್ಲೂ ಗ್ಲಯೋಸಿಸ್ ಅಂತ ಮಾರ್ಕ್ ಆಗುತ್ತೆ. ಆ ಮಾರ್ಕು ಈಗ ಗೊತ್ತಾಗಲ್ಲ ನಮ್ಗೆ. ಅವರು ಸರ್ವೈವ್ ಆದ್ರೂ ಫ್ಯೂಚರ್ ಅಲ್ಲಿ ಅವ್ರ ಡೆವಲಪ್ಮೆಂಟ್ ಹೋಗುತ್ತೆ, ಅವರಿಗೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಅವ್ರ ಮುಂದೆ ಕಲಿಕೆ ಕೂಡ ಅದು ಇಂಪೇರ್ ಆಗುತ್ತೆ, ಅವರು ಹೆಚ್ಚಿಗೆ ಕಲಿಯೋಕ್ಕೂ ಆಗಲ್ಲ. ಕೆಲವೊಂದ್ಸರಿ ಈವನ್ ಕೈ ಕಾಲು ಸ್ವಾಧೀನ ಕಳ್ಕೊಂತಾರೆ. ಯೂಶಲಿ ನಮಗೆ ಮೇನ್ ಅಪಾಯದ ಚಿಹ್ನೆಗಳು ಮಕ್ಕಳಲ್ಲಿ ಏನ್ ಕಾಣ್ಬೋದು ಅಂದ್ರೆ, ಕೆಲವೊಂದ್ಸರಿ ಮಕ್ಕಳು ಹೇಳಲ್ಲ ನಾನು ಹಿಂಗ್ ಬಿದ್ದಿದ್ದೆ ಅಂತ. ಅವ್ರು ಹೇಳ್ದೆ ಇದ್ದಾಗ ನಾವು ನೋಟಿಸ್ ಮಾಡ್ಬೇಕಾಗಿದ್ದು ಏನಂದ್ರೆ, ಒಂದು ತಲೆಗೆ ಏಟ್ ಆಗದೆ ಇದ್ರು ಅವರಿಗೆ ಈ ಚಿಹ್ನೆಗಳು ಇರ್ಬೋದು. ಹೆಚ್ಚಿಗೆ ವಾಂತಿ ಆಗ್ಬೋದು, ಕಂಟ್ರೋಲ್ ಆಗದೆ ಇರ್ಬೋದು. ಎಷ್ಟು ಮೆಡಿಸಿನ್ ಕೊಡ್ತೀವಿ, ವಾಂತಿ ಮಾಡ್ತಾನೆ ಇರ್ತಾರೆ. ಅವಾಗ ನಾವೇನ್ ಅನ್ಕೊಂತೀವಿ, ಏನೋ ಹೊಟ್ಟೆ ಕೆಟ್ಟಿರ್ಬೋದು, ಹೊಟ್ಟೆ ನೋವು ಇರ್ಬೋದು ಅಂತ ಅವಾಯ್ಡ್ ಮಾಡಬಾರ್ದು. ನಾವು ಅವ್ರಿಗೆ ಬ್ರೀಫ್ ಹಿಸ್ಟ್ರಿ ಕೇಳಬೇಕು, ಏನಾದ್ರೂ ಏಟ್ ಬಿದ್ದಿತ್ತಾ ತಲೆಗೆ ಇದಕ್ಕೂ ಮುಂಚೆ ಅಂತ ಕೇಳ್ಬೇಕು. ಅಥವಾ ನೀನು ಅವ್ರಿಗೆ ಏನಾದ್ರು ಫಿಟ್ಸ್ ಕಾಯಿಲೆ ಇದ್ರೆ ಕೂಡ ನಾವು ಜಾಗೃತ ಇರ್ಬೇಕು. ಗೊತ್ತಿರಲ್ಲ ಅವ್ರಿಗೆ ಯಾವಾಗ ಫಿಟ್ಸ್ ಬರುತ್ತೆ. ಆಮೇಲೆ ಫಿಟ್ಸ್ ಬಂದು ಬಿದ್ದು ತಲೆಗೆ ಏಟ್ ಮಾಡ್ಕೊಂತಾರೆ. ಆಮೇಲೆ ಒಂದೊಂದ್ಸರಿ ಮಕ್ಕಳುಗಳು ಪ್ರಜ್ಞೆ ತಪ್ತಾರೆ. ದಾರಿಯಲ್ಲೇ ತಪ್ಪಬಹುದು, ಅಥವಾ ಆಟ ಆಡ್ದಾಗೇನೆ ತಪ್ಪಿರ್ಬೋದು, ಅಥವಾ 5 ದಿನ ಆದ್ಮೇಲೂ ಪ್ರಜ್ಞೆ ತಪ್ಪಬಹುದು. ಇದಕ್ಕೆ ಲೂಸಿಡ್ ಇಂಟರ್ವಲ್ ಅಂತಾನು ಅಂತೀವಿ ನಾವು. ಅದು ಎಕ್ಸ್ಟ್ರಾ ಡ್ಯೂರಲ್ ಹೆಮೆಟೋಮಾ. ಬ್ರೈನ್ ಅಲ್ಲಿ ಒಂದು ಪದರ ಬರುತ್ತೆ, ಅದ್ರ ಮೇಲೆ ಕ್ಲಾಟ್ ಇದ್ರೆ ನಮಗೆ ಈಗ ಗೊತ್ತಾಗಲ್ಲ. ಒಂದು ಸ್ವಲ್ಪ ಸರ್ಟೈನ್ ಅವರ್ಸ್ ಆದ್ಮೇಲೆ ಅದು ಬ್ಲೀಡಿಂಗ್ ಏನಾಗಿರುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಬ್ರೈನ್ ವಿಲ್ ಪ್ರೆಷರ್ ಬೀಳುತ್ತೆ.
ಬ್ರೈನ್ ಮೇಲೆ ಪ್ರೆಷರ್ ಬಿದ್ದಾಗ ಪ್ರಜ್ಞೆ ತಪ್ತಾರೆ. ವಿ ಶುಡ್ ಬಿ ಕೇರ್ಫುಲ್. ಇದೆಲ್ಲ ನಮಗೆ ಗೊತ್ತಿದ್ರೆ ನಾವು ವಿ ಕ್ಯಾನ್ ಅವಾಯ್ಡ್ ಇದು ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡ್ಬೋದು. ಆಮೇಲೆ ಒಂದೊಂದ್ಸರಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕಿವಿ ಮೂಗಲ್ಲಿ ರಕ್ತ ಬರ್ತಿದೆ, ಇದೇನು ಸಿಂಪಲ್ ಅನ್ಕೊಂತೀವಿ, ಅದು ಹಂಗಿರಲ್ಲ. ಒಂದೊಂದ್ಸರಿ ಸ್ಕಲ್ ಬೇಸ್ ಫ್ರಾಕ್ಚರ್ಸ್ ಅಂತಾನು ನೋಡ್ತೀವಿ. ಸ್ಕಲ್ ಅಂದ್ರೆ ಓನ್ಲಿ ಮೇಲಿಂದ ಪಾರ್ಟ್ ಅಲ್ಲ, ಈವನ್ ಬೇಸ್ ಆಫ್ ದ ಸ್ಕಲ್, ನೇಸಲ್ ಬೋನ್ ಇಂದ ಹಿಡಿದು ಆರ್ಬಿಟಲ್ ಫ್ಲೋರು ಇರುತ್ತೆ. ಆಮೇಲೆ ಮಿಡಲ್ ಕ್ರೇನಿಯಲ್ ಫೋಸಾ ಅಂತ ಬರುತ್ತೆ, ಅಲ್ಲಿ ಮಿಡ್ ಬ್ರೈನ್ಸ್ ಎಲ್ಲ ಬರುತ್ತೆ. ಅದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಈವನ್ ಸ್ಮಾಲ್ ಇಯರ್, ನೋಸ್, ಥ್ರೋಟ್ ಬ್ಲೀಡ್ ಇದ್ರು ಕೂಡ ಯು ಶುಡ್ ಹ್ಯಾವ್ ದೆಮ್ CT ಸ್ಕ್ಯಾನ್ ಡನ್. ಯೂಶಲಿ ಬಿದ್ದಾಗ ಏನ್ ಮಾಡ್ತೀವಿ ನಾವು ಯೂಶಲಿ ಅವ್ರನ್ನ ನೋಡಿದಾಗ ಮಿನಿಮಮ್ ಬೇಸಿಕ್ ನಾವು ಡಾಕ್ಟರ್ಸ್ ಆಗಿ ಅವ್ರದ್ದು ಪಲ್ಸ್, BP ನ ಆದಷ್ಟು ಚೆಕ್ ಮಾಡಬೇಕು. ಇಫ್ ದೇ ಆರ್ ಫೈನ್ ಅಂದ್ರೆ ವಿ ಶುಡ್ ಸ್ಟೆಬಿಲೈಸ್ ದೆಮ್ ಫಸ್ಟ್ ವೇರ್ ದೇ ಆರ್ ದೇರ್. ಬಿದ್ದ ತಕ್ಷಣ ಅವರು ನೀರ್ ಕೇಳಿದ್ರು ಅಂದ್ರೆ ನೀರ್ ಕೊಡಿಸಬಾರ್ದು, ನಮಗ್ ಗೊತ್ತಿರಲ್ಲ ಒಳಗೆ ಏನಾಗಿದೆ ಅಂತ. ಒಂದೊಂದ್ಸರಿ ದಾರಿಲಿ ಕರ್ಕೊಂಬರ್ಬೇಕಾದ್ರೆ ಮೂರ್ಛೆ ತಪ್ಪಿದ್ರೆ ಅವರು ಆಸ್ಪಿರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಸ್ಪಿರೇಷನ್ ಅಂದ್ರೆ ಕೇಳಿರ್ತೀರಾ, ಅವ್ರ ಪ್ರಜ್ಞೆ ತಪ್ಪಿದಾಗ ಏನ್ ಲಿಕ್ವಿಡ್ಸ್ ಎಲ್ಲ ತಗೊಂಡಿರ್ತಾರೆ ಅದು ವಾಮಿಟ್ ಆದಾಗ ಲಂಗ್ಸ್ ಹೋಗೋ ಚಾನ್ಸಸ್ ಇರುತ್ತೆ, ಅದರಿಂದ ನ್ಯೂಮೋನಿಯಾನು ಆಗ್ಬೋದು. ಇವನ್ನೆಲ್ಲ ಕಾಂಪ್ಲಿಕೇಶನ್ ನಾವು ಅವಾಯ್ಡ್ ಮಾಡ್ಬೇಕು. ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡ್ಬಂದು ಅಂಟಿಲ್ ಅಂಡ್ ಅನ್ಲೆಸ್ ವಿ ಸ್ಟೆಬಿಲೈಸ್ ಮಾಡಿ ನಮಗೆ ತಲೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದಾಗ ಮಾತ್ರ ವಿ ಕ್ಯಾನ್ ಪ್ರೊಸೀಡ್ ಫರ್ದರ್. ಮುಂದೆ ಹೋಗ್ಬಿಟ್ಟು ಅವ್ರಿಗೆ ಆಮೇಲೆ ನಾವು ಊಟ ಕೊಡ್ಬೋದಾ, ನೀರ್ ಕೊಡ್ಬೋದಾ ಅನ್ನೋದು ತೀರ್ಮಾನ ಮಾಡ್ಬೇಕು. ಅವ್ರು ಬಿದ್ದ ತಕ್ಷಣ ನೀರ್ ಕೇಳಿದ್ರು ಅಂದ ತಕ್ಷಣ ಕೊಟ್ಬಿಟ್ರೆ ಅವ್ರಿಗೆ ನಮ್ಗೆ ಗೊತ್ತಿಲ್ಲ. ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೇನೆ ಅವ್ರು ಏನಾದ್ರು ವಾಮಿಟ್ ಮಾಡ್ಕೊಂಡು ಲಂಗ್ಸ್ ಒಳಗೆ ಹೋಗಿ ಆಸ್ಪಿರೇಟ್ ಆದ್ರೆ ಪೇಷಂಟ್ ಡೆತ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದನ್ನು ನಾವು ಒಂದೊಂದ್ಸರಿ ನೆಗ್ಲೆಕ್ಟ್ ಮಾಡ್ತೀವಿ. ಈಗ ಪಾಪು ಬಿದ್ದಿದೆ, ನಾವು ಬಿದ್ದಾಗ ಏನ್ ಮಾಡ್ತೀವಿ, ತಕ್ಷಣ ಹೆಂಗ್ ಬೇಕೋ ಹಂಗೆ ಮೂವ್ ಮಾಡಬಾರ್ದು. ನಮಗೆ ಗೊತ್ತಿರಲ್ಲ, ಹೆಡ್ ಇಂಜುರಿ ಜೊತೆ ಈವನ್ ಸರ್ವೈಕಲ್ ಕಾರ್ಡ್ ಕೂಡ, ಸರ್ವೈಕಲ್ ಸ್ಪೈನ್ ಅಂತ ಇರುತ್ತಲ್ಲ, ಅದು ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. 20 to 25% ಚಾನ್ಸಸ್ ಇರುತ್ತೆ. ಓನ್ಲಿ ಹೆಡ್ ಇಂಜುರಿನ ನೋಡೋದು ನಾವು ತುಂಬಾ ಕಷ್ಟ. ಸ್ಪೈನ್ ಇಂಜುರಿ ಆದಾಗ ಹೆಂಗ್ ಬೇಕೋ ಹಂಗೆ ಕತ್ತಲ್ಲಾಡಿಸಿ ಪಾಪುನ ಹೆಂಗೆ ಎತ್ಕೊಂಡ್ ಬಂದ್ರೆ ಅವ್ರಿಗೆ ನಾವು ಫ್ಯೂಚರ್ ಅಲ್ಲಿ ಪ್ಯಾರಾಪ್ಲೇಜಿಯಾ ಅಥವಾ ಕ್ವಾಡ್ರಿಪ್ಲೇಜಿಯಾ ಎಲ್ಲ ಎರಡು ಅಪ್ಪರ್ ಲಿಮ್, ಎರಡು ಕೈ ಕಾಲುಗಳು ಸ್ವಾಧೀನ ಕಳ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಆಮೇಲೆ ನಾವೇನು ಸರ್ವೈಕೋ ಮೆಡುಲರಿ ಜಂಕ್ಷನ್ ಅಲ್ಲಿ ಏನು ಮೆಡುಲ್ಲಾ ಅಂತ ಒಂದು ಭಾಗ ಅಥವಾ ಪಾನ್ಸ್ ಅಂತ ಭಾಗ ಇರುತ್ತೆ, ಅಲ್ಲಿ ರೆಸ್ಪಿರೇಷನ್ ಮತ್ತೆ ಹಾರ್ಟ್ ರೇಟ್ ಸೆಂಟರ್ಸ್ ಇರುತ್ತೆ. ಆ ಸೆಂಟರ್ಸ್ ಮೇಲೆ ಏನಾದ್ರೂ ನಾವು ಕತ್ತಿಂಗ್ ಅಲ್ಲಾಡಿಸಿ ಹಿಂಗ್ ಎಕ್ಸ್ಟೆನ್ಷನ್ ಮಾಡೋದು ಅಥವಾ ಹಿಂಗ್ ಮಾಡೋದು ಮಾಡಿದ್ರೆ ಅದು ಕಂಪ್ರೆಸ್ ಆಯ್ತು ಅನ್ಕೊಳ್ಳಿ, ದ ಪೇಷಂಟ್ ವಿಲ್ ಡೆವಲಪ್ ಸಡನ್ ಕಾರ್ಡಿಯಾಕ್ ರೆಸ್ಪಿರೇಟರಿ ಅರೆಸ್ಟ್. ಯು ಶುಡ್ ಆಲ್ವೇಸ್ ಶಿಫ್ಟ್ ದ ಪೇಷಂಟ್ ಆಸ್ ಎ ಹೋಲ್. ನಾವು ಅದು ಇದು ಪಾರ್ಟ್ಸ್ ಮೂವ್ ಮಾಡದೆ ಪೇಷಂಟ್ ನ ಹೆಡ್, ನೆಕ್, ಶೋಲ್ಡರ್, ಈವನ್ ಪೆಲ್ವಿಸ್ ಸಪೋರ್ಟ್ ಇಟ್ಟು ಕಾನ್ಸ್ಟೆಂಟ್ ಆಗಿ ದೇ ಶುಡ್ ಬಿ ಶಿಫ್ಟೆಡ್ ಆನ್ ಎ ಹಾರ್ಡ್ ಕಾರ್ಡ್ಬೋರ್ಡ್. ದೆನ್ ದೇ ಶುಡ್ ಬಿ ಶಿಫ್ಟೆಡ್ ವಿತ್ ದ ಸೇಮ್ ಪಾರ್ಟ್ ವಿತ್ ಆನ್ ದ ಸ್ಟ್ರೆಚರ್ ವಿತೌಟ್ ಎನಿ ಮೊಬಿಲೈಸೇಷನ್ ಆಫ್ ಸರ್ವೈಕಲ್ ಸ್ಪೈನ್. ಸರ್ವೈಕಲ್ ಸ್ಪೈನ್ ನ ಮೂವ್ ಮಾಡಲೇಬಾರ್ದು ಹೆಡ್ ಇಂಜುರಿ ಆದಾಗ. ವಿ ಶುಡ್ ಬಿ ಕೇರ್ಫುಲ್. ಫಿಟ್ಸ್ ಬಂದಾಗ ಏನ್ ಮಾಡ್ಬೇಕು, ಯೂಶಲಿ ನಾವು ಸಣ್ಣ ಮಕ್ಕಳು ಅಥವಾ ದೊಡ್ಡವರಲ್ಲಿ ಫಿಟ್ಸ್ ಬಂದಾಗ ಬಿದ್ದ ತಕ್ಷಣ ಹಳೆ ಕಾಲದಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ ಐರನ್ ಕೀ ಕೊಡೋದು, ಏನೋ ಒಂದು ಕಬ್ಣದ ವಸ್ತು ಕೊಡೋದು, ಕೊಟ್ಟ ತಕ್ಷಣ ನಿಂತೋಗ್ಬಿಡುತ್ತೆ ಅಂದ್ಬಿಡ್ತಾರೆ. ಅವನ್ನೆಲ್ಲ ಮಾಡಕ್ ಹೋಗ್ಬಾರ್ದು, ಅವ್ ಯಾವ್ದು ವರ್ಕ್ ಆಗಲ್ಲ. ಇಟ್ ಈಸ್ ನಾಟ್ ಪ್ರೂವನ್. ಅವರು ಬಿದ್ದ ತಕ್ಷಣ ನಾವೇನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ಫಸ್ಟ್ ಒಂದ್ ಕಡೆ ತಿರುಗಿಸ್ಬೇಕು. ಅವರು ಆಸ್ಪಿರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಟಂಗ್ ಬೈಟ್ ಮಾಡ್ಕೊಂತಾರೆ, ಹಲ್ ಕಚ್ಕೊಂತಾರೆ, ನಾಲ್ಗೆ ಕಚ್ಕೊಂತಾರೆ, ಬ್ಲೀಡಿಂಗ್ ಆಗುತ್ತೆ, ಬ್ಲೀಡಿಂಗ್ ಥ್ರೋಟ್ ಹೋಗುತ್ತೆ, ಆಮೇಲೆ ಲಂಗ್ಸ್ ಹೋಯ್ತು ಅಂದ್ರೆ ನ್ಯೂಮೋನಿಯಾ ಆಗುತ್ತೆ, ಆಸ್ಪಿರೇಟ್ ಆಗ್ಬೋದು, ಅರೆಸ್ಟ್ ಆಗ್ಬೋದು, ಎಲ್ಲಾ ಚಾನ್ಸಸ್ ಇರುತ್ತೆ. ನಮ್ ಕಡೆಯಿಂದ ಏನ್ ಮಾಡ್ಬೋದು ಅಂದ್ರೆ ಫಿಟ್ಸ್ ಬಂದ ತಕ್ಷಣ ಅವ್ರನ್ನ ಒಂದ್ ಕಡೆ ತಿರುಗಿಸಿ ಫಸ್ಟ್ ಸ್ಟೆಬಿಲೈಸ್ ಮಾಡ್ಬೇಕು. ನಾವು ಕಾಮ್ ಆಗ್ಬೇಕು, ಪ್ಯಾನಿಕ್ ಆಗ್ಬಾರ್ದು. ಓ ಫಿಟ್ಸ್ ಬಂದಿದೆ ಅಂದ್ಬಿಟ್ಟು ಎಲ್ಲರಿಗೂ ಎದುರ್ಸೋದ್ ಬೇಡ. ನಮ್ ಕೈಯಲ್ಲಿ ಏನಾಗುತ್ತೆ 5 to 10 minutes ಇರುತ್ತೆ ಒಂದೊಂದು ಫಿಟ್ಸ್. ಮೋಸ್ಟ್ ಆಫ್ ದ 72%, 80% ಫಿಟ್ಸ್ ಏನಾಗುತ್ತೆ ಅಂದ್ರೆ ಸ್ಟೆಬಿಲೈಸ್ ಆಗ್ತಾರೆ 5 to 10 minutes ಅಲ್ಲಿ. ಅವರೇ ಕಾನ್ಶಿಯಸ್ ಆಗ್ತಾರೆ, ಎದ್ದು ಬಿಡ್ತಾರೆ. ಏನಾಗಿರುತ್ತೆ ಅಂದ್ರೆ ಮೋಸ್ಟ್ಲಿ ಅವರು ಟ್ಯಾಬ್ಲೆಟ್ಸ್ ಮಿಸ್ ಮಾಡ್ಕೊಂಡಿರ್ತಾರೆ, ಇಲ್ಲ ಒಂದು ಹೈಪರ್ ವೆಂಟಿಲೇಷನ್, ಅವರೇ ಪ್ಯಾನಿಕ್ ಆಗಿ ಫಿಟ್ಸ್ ಟ್ರಿಗರ್ ಆಗುತ್ತೆ. ಒಂದೊಂದ್ಸರಿ ನೈಟ್ ಸ್ಲೀಪ್ ಇರಲ್ಲ, ಒಂದೊಂದ್ಸರಿ ಸ್ಟ್ರೆಸ್ ಮಾಡ್ಕೊಂಡಿರ್ತಾರೆ, ಒಂದೊಂದ್ಸರಿ ಏನೋ ಒಂದು ಅಡಿಕ್ಷನ್ ಇರುತ್ತೆ, ಆಲ್ಕೋಹಾಲ್ ತಗೊಂಡಿರ್ತಾರೆ, ಇಲ್ಲ ನಿಕೋಟಿನ್ ಇಲ್ಲ ಸಿಗರೇಟ್ಸ್ ತಗೊಂಡಿರ್ಬೋದು. ಇವೆಲ್ಲ ಕಾಸಸ್ ಇರುತ್ತೆ. ಯು ಶುಡ್ ಬಿ ಕೀಪ್ ಅವರ್. ನಾವು ಎಲ್ಲ ಇದರಲ್ಲಿ ಜಾಗೃತರಾಗಿರ್ಬೇಕು. ಅವರ ಫ್ಯಾಮಿಲಿ ಹಿಸ್ಟ್ರಿಗೆ ಹೇಳ್ಬೇಕು, ಏನ್ರಿಂದ ಆಗಿರ್ಬೋದು ಟ್ರಿಗರ್ ಆಗಿರ್ಬೋದು. ಸೊ ನಾವು ಪ್ಯಾನಿಕ್ ಆಗ್ಬಾರ್ದು ಪೇಷಂಟ್ ಅವ್ರ ನೋಡಿದ ತಕ್ಷಣ. ಇದು ಮೋಸ್ಟ್ ಬೇಸಿಕ್. ಯೂಶಲಿ ಹೆಡ್ ಇಂಜುರಿಗೆ ನಾವು CPR ಅಂದ್ರೆ ಯೋಚನೆ ಬರುತ್ತೆ. ಪೇಷಂಟ್ ಅಲ್ಲೇ ಡೆತ್ ಆಗಿದ್ದಾರೆ, CPR ಕೊಡ್ಬೇಕಾ ಸರ್ ನಾವು? ನಮಗೇನು ಪಲ್ಸೇ ಸಿಕ್ತಿಲ್ಲ. ಬಟ್ ಯೂಶಲಿ 40 to 45 minutes ಬ್ರೈನ್, ನಾನು ಈಗ್ಲೇನೆ ಹೇಳಿದೆ 4 minutes ದ ಬ್ರೈನ್ ವಿಲ್ ನಾಟ್ ಸರ್ವೈವ್ ಹೈಪಾಕ್ಸಿಯಾ. ನಮ್ ಕೈಯಲ್ಲಿ ಏನ್ ಮಾಡ್ಬೋದು, ವಿ ಕ್ಯಾನ್ ಡೂ ರಿಸಸಿಟೇಷನ್, ಬಟ್ ವಿ ಡೋಂಟ್ ನೋ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ಸೈಡ್ ದ ಬ್ರೈನ್. ಬ್ರೈನ್ ಒಳಗೆ ಏನಾಗಿದೆ, ಕ್ಲಾಟ್ ಆಗಿದೆಯಾ, ಬ್ರೈನ್ ಫುಲ್ ಡ್ಯಾಮೇಜ್ ಆಗಿದೆ, ಗೊತ್ತಿಲ್ಲ. ಬಟ್ ನಮ್ ಪ್ರಯತ್ನ ಏನು, CPR ಏನ್ ಕೊಡ್ಬೇಕು, ವಿ ಶುಡ್ ಗಿವ್ CPR ಟಿಲ್ ದ ಟೈಮ್ ಆಫ್ ಅಡ್ಮಿಷನ್. ಅಲ್ಲಿವರೆಗೂ ವಿ ಶುಡ್ ನಾಟ್ ನೆಗ್ಲೆಕ್ಟ್ ದ ಪೇಷಂಟ್. ಪೇಷಂಟ್ ಡೆತ್ ಆಗಿದೆ ಬಿಟ್ಬಿಡೋಣ ಅಂತ ಮಾಡಬಾರ್ದು. ವೇರ್ ವಿ ಆರ್ ದೇರ್,
ವಿ ಶುಡ್ ಇನಿಷಿಯೇಟ್ ಆಕ್ಟ್, ವಿ ಶುಡ್ ಆಕ್ಟ್ ಇಮಿಡಿಯೇಟ್ಲಿ. ಈಗ ಪೇಷಂಟ್ ಬಂದ್ರು, ಅವರು ನಾವು ಕ್ಯಾಶುಯಾಲಿಟಿಗೆ ಬಂದ ತಕ್ಷಣ ನಾವೇನ್ ಮಾಡ್ತೀವಿ, ಫಸ್ಟ್ ಬಿ ಪಿ, ಪಲ್ಸ್, ರೆಸ್ಪಿರೇಷನ್ ಅಂತ ನೋಡ್ತೀವಿ. ಯೂಶಲಿ ಪೇಷಂಟ್ ಕಾನ್ಶಿಯಸ್ ಇದ್ರೆ ವಿ ವಿಲ್ ಸ್ಟೆಬಿಲೈಸ್ ಮಾಡ್ತೀವಿ. ಒಂದ್ಸರಿ ಹಾರ್ಟ್ ರೇಟ್ ನೋಡ್ತೀವಿ. ಒಂದ್ಸರಿ ಪೇಷಂಟ್ ವಿತ್ ಏನಾದ್ರು ಬ್ರೈನ್ ಇಂಜುರಿ ಆಗಿದೆ ಅಂದ್ರೆ ಅವರಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬ್ರೈನ್ ಅಲ್ಲಿ. ಅವಾಗ ಪ್ರೆಷರ್ ಇನ್ಕ್ರೀಸ್ ಆದ್ರೆ ಯೂಶಲಿ ರೆಸ್ಪಿರೇಷನ್ ರೇಟ್ ಜಾಸ್ತಿ ಆಗುತ್ತೆ, ಬಟ್ ಪಲ್ಸ್ ರೇಟ್ ಡೌನ್ ಆಗುತ್ತೆ, ಬಟ್ ಬಿ ಪಿ ರೈಸ್ ಆಗುತ್ತೆ. ಇದನ್ನ ನಾವು ಕುಶಿಂಗ್ಸ್ ರಿಫ್ಲೆಕ್ಸ್ ಅಂತೀವಿ. ಈ ರಿಫ್ಲೆಕ್ಸ್ ನ 3 ಪಾಯಿಂಟ್ಸ್ ನಮ್ ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಮತ್ತೆ ಅವ್ರ ಕಾನ್ಶಿಯಸ್ನೆಸ್ ನೋಡ್ತೀವಿ ನಾವು, ಎಚ್ಚರ ಇದಾರಾ ಇಲ್ವಾ. ಎಚ್ಚರ ಇಲ್ಲ ಅಂದ್ರೆ ಪೇಷಂಟ್ ವಿ ಶುಡ್ ಅಲರ್ಟ್. ಪೇಷಂಟ್ ಎಚ್ಚರ ಇಲ್ಲ ಅಂದ್ರೆ ತಕ್ಷಣ ಅವರಿಗೆ ನಾವು ಪ್ಲಾನ್ ಮಾಡ್ಬೇಕು, CT ಮಾಡಿಸ್ಬೇಕು. ಅವ್ರನ್ನ ಒನ್ಸ್ ಬಿ ಪಿ ಸ್ಟೆಬಿಲೈಸ್ ಮಾಡಿದ ತಕ್ಷಣ CT ಮಾಡಿಸಿದ್ರೆ ನಮಗೆ ಮೆಜಾರಿಟಿ ಆಫ್ ದ ವಿಲ್ ಬಿ ರೂಲ್ಡ್ ಔಟ್. ಏನು ನಮಗೆ ಒಂದು ಡಿಫ್ಯೂಸ್ ಆಕ್ಸೋನಲ್ ಇಂಜುರಿ ಅಂತ ಒಂದು ಕಾಂಪೋನೆಂಟ್ ಇದೆ, ಅದೊಂದು CT ಒಂದು ಡಯಾಗ್ನೋಸ್ ಮಾಡೋದು ಸ್ವಲ್ಪ ಡೌಟ್ಫುಲ್ ಅಂತಾರೆ. But rest of the factors we can diagnose in CT. CT is the most fast and we can reliable and operator dependent. It can be done within 5 minutes, but MRI will take 30 to 40 minutes. ಬಂದ ತಕ್ಷಣ ನಾವು MRI ಅಡ್ವೈಸ್ ಮಾಡಬಾರ್ದು, ಬಂದ ತಕ್ಷಣ CT ಅಡ್ವೈಸ್ ಮಾಡಬೇಕು. ಪೇಷಂಟ್ ಚೆನ್ನಾಗಿಲ್ಲ ಅಂದ್ರೆ CT ಲಿ ಮೆಜಾರಿಟಿ ಆಫ್ ದ ಕ್ಲಾಟ್ಸ್, ಬ್ಲೀಡ್ಸ್ ಎಲ್ಲ ಐಡೆಂಟಿಫೈ ಮಾಡಬಹುದು. ಯೂಶಲಿ ನಾವು ನೋಡುವಂತ ಹೆಡ್ ಇಂಜುರೀಸ್ ಏನಿರುತ್ತೆ ಅಂದ್ರೆ, ಒಂದೊಂದ್ಸರಿ ಪಾಪು ಅಥವಾ ದೊಡ್ಡವ್ರು ಬರ್ತಾರೆ, ಏನೋ ಸ್ವೆಲ್ಲಿಂಗ್ ಇರುತ್ತೆ, ಅದನ್ನ ನಾವು ಸ್ಕಾಲ್ಪ್ ಹೆಮೆಟೋಮಾ ಅಂತೀವಿ. ಅದು ಏನೂ ಇರಲ್ಲ, ಚರ್ಮದ ಕೆಳಗೆ ಸಣ್ಣ ಕಲೆಕ್ಷನ್ ಇರುತ್ತೆ, ಬ್ಲೀಡ್ ಅಷ್ಟೇ. ಬಟ್ ಒಂದೊಂದ್ಸರಿ ಅದು ಸ್ಕಲ್ ಇನ್ವಾಲ್ವ್ ಆಗಿರ್ಬೋದು, ಸ್ಕಲ್ ಅಂದ್ರೆ ಬೋನ್ ಇನ್ವಾಲ್ವ್ ಆಗಿರ್ಬೋದು, ಆಗಿರ್ದೇನೂ ಇರ್ಬೋದು. ನಾವು ಅದಕ್ಕೆ ಎದುರುವಂತ ಅವಶ್ಯಕತೆ ಇರಲ್ಲ. ಒಂದೊಂದ್ಸತಿ ಎಕ್ಸ್ಟ್ರಾ ಡ್ಯೂರಲ್ ಹೆಮೆಟೋಮಾ ಅಂತೀವಿ, ಅದು ಬ್ರೈನ್ ಮೇಲಿನ ಒಂದು ಪರದೆ ಮೇಲಿನ ಕ್ಲಾಟ್. ಇನ್ನು ಸಬ್ಡ್ಯೂರಲ್ ಅಂದ್ರೆ ಬ್ರೈನಿನ ಮೇಲೆ ಮತ್ತು ಪರದೆ ಒಳಗಿನ ಕ್ಲಾಟ್. ಅದನ್ನೆಲ್ಲ ಒಂದು ಪಿಕ್ಚರ್ ಅಲ್ಲಿ ನೋಡ್ಬೋದು ನಾವು. ಇದನ್ನ ನಾವು ಸ್ಕಲ್ ಫ್ರಾಕ್ಚರ್ ಅಂತೀವಿ. ಮುಂದೆ ಇರೋದೆಲ್ಲ ಸೂಚರ್ಸ್ ಅಂತಾರೆ. ಇವೆಲ್ಲ ಸೂಚರ್ಸ್ ನಾರ್ಮಲ್ ಆಗಿ ನಾವೇ ಪಾಲ್ಪೇಟ್ ಮಾಡ್ಕೊಂಡ್ರೆ ನಮಗೊಂದು ರಿಡ್ಜ್ ಸಿಗುತ್ತೆ, ಅವನ್ನೆಲ್ಲ ಸೂಚರ್ಸ್ ಅಂತೀವಿ. ಯೂಶಲಿ ಡೆವಲಪ್ಮೆಂಟ್ ಅಲ್ಲಿ ಅವೆಲ್ಲ ಒಂದ್ ಕಡೆ ಫ್ಯೂಸ್ ಆಗಿರುತ್ತೆ. ಬಟ್ ನಾವು ನೋಡುವಂತದ್ದು ಅನ್ಯೂಶುವಲ್ ಫೈಂಡಿಂಗ್ಸ್ ಅಲ್ಲಿ ಏನಾದ್ರು ಕ್ರ್ಯಾಕ್ಸ್ ಇದೆ ಅಂದ್ರೆ ಇವನ್ನ ನಾವು ಫ್ರಾಕ್ಚರ್ಸ್ ಅಂತೀವಿ. ಇವೆಲ್ಲ ನಾರ್ಮಲ್ ಸೂಚರ್ಸ್, ಇವನು ನಾವು ಪಾಲ್ಪೇಟ್ ಮಾಡ್ಬಿಟ್ಟು ಇವನು ಫ್ರಾಕ್ಚರ್ಸ್ ಅಂತ ತಪ್ಪು ತಿಳ್ಕೊಬಾರ್ದು. ಇದನ್ನ ನಾನು ಪಿಕ್ಚರ್ ಅಲ್ಲಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅನ್ನೋದು ಹೇಳ್ತಾ ಇದ್ದೀನಿ. ಕನ್ಫ್ಯೂಷನ್ ಅಂದ್ರೆ ಯೂಶಲಿ ಬ್ರೈನ್ ಒಳಗೇನೆ ಕ್ಲಾಟ್ ಇರುತ್ತೆ. ಎಕ್ಸ್ಟ್ರಾ ಡ್ಯೂರಲ್ ಅಂದ್ರೆ ಈ ಲೇಯರ್ ಅಂತ ಒಂದು ಪದರ ಇರುತ್ತೆ, ಡ್ಯೂರಾ ಮ್ಯಾಟರ್ ಅನ್ನೋದು. ಡ್ಯೂರಾ ಮ್ಯಾಟರ್ ಮೀನ್ಸ್ ಮದರ್, ಅಂದ್ರೆ ಮದರ್ ಫಾರ್ ದ ಬ್ರೈನ್. ಇಟ್ ಈಸ್ ಎ ಪ್ರೊಟೆಕ್ಟಿವ್ ಲೇಯರ್. ಡ್ಯೂರಾ ಮೇಲೆ ಇರೋದೆಲ್ಲ ಕ್ಲಾಟ್ ವಿ ಕ್ಯಾನ್ ಬಿ ಈಸಿಲಿ ಎವ್ಯಾಕ್ಯುಯೇಟೆಡ್ ಅಂಡ್ ದ ಪೇಷಂಟ್ ವಿಲ್ ಹ್ಯಾವ್ ಗುಡ್ ಪ್ರೋಗ್ನೋಸಿಸ್. ಸರ್ವೈವಲ್ ತುಂಬಾ ಚೆನ್ನಾಗಿರುತ್ತೆ. ಅದೇ ಡ್ಯೂರಾನ ಬ್ರೇಕ್ ಮಾಡಿ, ಹೆಂಗೆ ಮದರ್ನ ಬ್ರೇಕ್ ಮಾಡಿ ಒಂದು ಬೇಬಿನ ಅಟ್ಯಾಕ್ ಮಾಡಿದ್ರೆ the brain will be attacked. Once brain attack ಆದ್ರೆ the prognosis is very bad and the mortality, ಏನು ಡೆತ್ ಚಾನ್ಸಸ್ ಅಂತೀವಿ, ಅದು ತುಂಬಾ ಜಾಸ್ತಿ ಆಗುತ್ತೆ. ಅದನ್ನೇ ನಾವು ನೋಡ್ಬೋದು. ಈ ಎಕ್ಸ್ಟ್ರಾ ಡ್ಯೂರಲ್ ಹೆಮೆಟೋಮಾ ಎಲ್ಲ ತುಂಬಾ ಪ್ರೋಗ್ನೋಸಿಸ್ ಚೆನ್ನಾಗಿರುತ್ತೆ. ಅಂಡ್ ಅದೇ ಬಂದಾಗ ಕನ್ಫ್ಯೂಷನ್ಸ್ ಅಂತ ಬಂದಾಗ ಅಗೇನ್ ಪ್ರೋಗ್ನೋಸಿಸ್ ವಿಲ್ ಬಿ ಬ್ಯಾಡ್. ಪೇಷಂಟ್ಗೆ ಏನೋ ಒಂದು ಕಳೆದೋಗಿರುತ್ತೆ, ಕೈಯೋ ಕಾಲೋ ಸ್ವಾಧೀನ ಹೋಗಿರುತ್ತೆ. ಆಮೇಲೆ ಪೇಷಂಟ್ ಚೆನ್ನಾಗಿ ಮಾತಾಡಲ್ಲ, ಡಿಸ್ಓರಿಯೆಂಟೆಡ್ ಇರ್ತಾರೆ. ಆಮೇಲೆ ಅಷ್ಟು ರೆಸ್ಪಾನ್ಸ್ ಮಾಡಲ್ಲ, ಏನೇನೋ ಇರ್ರೆಲೆವೆಂಟ್ ಸ್ಪೀಚ್ ಎಲ್ಲ ಬರುತ್ತೆ. ಒಂದ್ಸರಿ ನಾವೇ ಹೇಳ್ತೀವಿ, ಏನು ಆಗದೆ ಇದ್ದಾಗ ಚೆನ್ನಾಗಿದ್ರು, ಏಟ್ ಬಿದ್ದಾಗ ಹುಚ್ಚುಚ್ಚನಾಗಿ ಆಡ್ತಾ ಇದ್ದಾನೆ, ಏನೇನೋ ಮಾತಾಡ್ತಾ ಇದ್ದಾನೆ ಸರ್ ಅಂತಾರೆ. ಅವೆಲ್ಲ ನಾವೇನು ಮಾಡಕ್ಕಲ್ಲ. ಫ್ರಾಂಟಲ್ ಲೋಬ್ ಅಂತ ಏನ್ ಇರುತ್ತಲ್ಲ, ಒಂದು ಪಾರ್ಟ್ ಆಫ್ ದ ಬ್ರೈನ್, ಇಟ್ ಕಂಟ್ರೋಲ್ ಸೋಷಿಯಲ್ ಬಿಹೇವಿಯರ್. ಸೋಷಿಯಲ್ ಬಿಹೇವಿಯರ್ ಅಂದ್ರೆ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು, ಆಮೇಲೆ ಹೆಂಗ್ ಬಿಹೇವ್ ಮಾಡ್ಬೇಕು. ಸೋಷಿಯಲ್ ಇನ್ಹಿಬಿಷನ್ ಅಂತಾನೂ ಇರುತ್ತೆ. ಎಲ್ಲಿ ವಾಶ್ರೂಮ್ ಇರುತ್ತೆ ಅಲ್ಲೇ ಮಾಡ್ಬೇಕು. ಒಂದೊಂದು ಪೇಷಂಟ್ ಏನಂತಾರೆ ಅಂದ್ರೆ ದೇ ಹ್ಯಾವ್ ಇನ್ಹಿಬಿಷನ್, ಲಾಸ್ ಆಫ್ ಇನ್ಹಿಬಿಷನ್. ದೇ ವಿಲ್ ಡೂ ವೇರ್ ಎವರ್ ದೇ ವಾಂಟ್ ಯೂರಿನೇಷನ್ ಅಂಡ್ ಬಿಹೇವಿಯರಲ್ ಡಿಸ್ಟರ್ಬೆನ್ಸಸ್ ಇರುತ್ತೆ. ದೀಸ್ ವಿಲ್ ಆಲ್ ಬಿ ಅಫೆಕ್ಟೆಡ್. ಈವನ್ ಇನ್ ಆಲ್ಕೋಹಾಲಿಕ್ಸ್ ಅಲ್ಲೂ ವಿ ವಿಲ್ ಸಿ ದ ಸೇಮ್ ಥಿಂಗ್, ವೇರ್ ಫ್ರಾಂಟಲ್ ಟೆಂಪೋರಲ್ ವಿಲ್ ಬಿ ಅಟ್ರೋಫಿಕ್. ಹಿಂಗೆ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡಿ 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 ಮೈಕ್ರೋವ್ಯಾಸ್ಕ್ಯುಲರ್ ಚೇಂಜಸ್ ಆಗುತ್ತೆ, ಬ್ಲಾಕ್ ಆಗಕ್ ಶುರು ಆಗುತ್ತೆ. ದೆನ್ ದೇ ಡೆವಲಪ್ ಅಟ್ರೋಫಿಕ್ ಚೇಂಜಸ್. ಬ್ರೈನ್ ವಿಲ್ ನಾಟ್ ಕಂಟ್ರೋಲ್ ದಟ್ ಮಚ್ ಆಫ್ ದ ಫ್ರಾಂಟಲ್ ಲೋಬ್. ಇನ್ಹಿಬಿಷನ್ ಹೋಗುತ್ತೆ, ದೇ ವಿಲ್ ಬಿಹೇವ್ ಹೌ ದೇ ವಾಂಟ್. ದಿಸ್ ಇಸ್ ದ ಮೈನ್ ಥಿಂಗ್. ಈವನ್ ಇನ್ ಹೆಡ್ ಇಂಜುರೀಸ್ ಅಲ್ಲೂ ಅಷ್ಟೇ, ನಾವು ಅವ್ರು ಏನೇನೋ ಹುಚ್ಚುಚ್ಚನಂಗ್ ಮಾಡ್ತಿದ್ದಾನೆ, ಹೆಂಗೆಂಗೋ ಇರಿಟೇಬಲ್ ಅಲ್ಲಾಡ್ತಾ ಇದ್ದಾನೆ, ಅವೆಲ್ಲ ಚಾನ್ಸಸ್ ಬರುತ್ತೆ. ಅದೇ ನಾವು ಸಬ್ಡ್ಯೂರಲ್, ಅದೇ ಡ್ಯೂರಾ ಕೆಳಗೆ ಆಗೋಂತ ಕ್ಲಾಟ್ನೆ ನಾವು ಸಬ್ಡ್ಯೂರಲ್ ಹೆಮೆಟೋಮಾ ಅಂತೀವಿ. ಬ್ರೈನ್ ಮೇಲೆ ತುಂಬಾ ನರಗಳಿರುತ್ತೆ, ಅದ್ರಲ್ಲಿ ಯಾವ್ದಾದ್ರು ಒಂದು ನರ ಹೊಡೆದ್ರು ಸಾಕು, ಅದು ಬ್ರೈನ್ ಮೇಲೆ ಕಲೆಕ್ಷನ್ ಶುರು ಆಗುತ್ತೆ. ಅದ್ರ ಜೊತೆ ಅದು ಕಲೆಕ್ಟ್ ಆಗ್ದೇನೆ ಬ್ರೈನ್ ಕೆಳಗೇನು ಸ್ವೆಲ್ಲಿಂಗ್ ಆಗೋ ಶುರುವಾಗಿರುತ್ತೆ. ಏನಂದ್ರೆ ಈಗ ಯಾವ್ದೋ ಒಂದು ಚಾನಲ್ ಬ್ಲಾಕ್ ಮಾಡಿದ್ರೆ, ಯಾವ್ದೋ ಒಂದು ಡ್ಯಾಮ್ ಬ್ಲಾಕ್ ಆದ್ರೆ ಹೆಂಗೆ ಹಿನ್ನೀರು ಬ್ಯಾಕ್ ವಾಟರ್ಸ್ ಹೆಂಗೆ ಫ್ಲಡ್ ಆದ್ರೆ ಹೆಂಗೆ ಒಳಗಳಿಗೆ ತುಂಬುತ್ತೆ, ಹಂಗೆ ಬ್ರೈನ್ ಅಲ್ಲೂ ಸೇಮ್. ಯಾವ್ದೋ ಒಂದು ಚಾನಲ್ ಹೊಡಿತು ಅನ್ಕೊಳ್ಳಿ, ಇಡೀ ಬ್ರೈನ್ ಸ್ವೆಲ್ಲಿಂಗ್ ಶುರು ಆಗಿರುತ್ತೆ. ನಾವು ಅವಾಗ ಮಾಡುವಂತ ಪ್ರೊಸೀಜರ್ಸ್ ಕ್ರೇನಿಯಾಟಮಿಸ್. ಈವನ್ ಎಕ್ಸ್ಟ್ರಾ ಡ್ಯೂರಲ್ಲೂ ಕ್ರೇನಿಯಾಟಮಿಸ್ ಮಾಡ್ತೀವಿ. ಬಟ್ ಡಿಫ್ರೆನ್ಸ್ ಏನಂದ್ರೆ ಇದರಲ್ಲಿ ಬೋನ್ ಫ್ಲಾಪ್ ಅಂತ ಏನಿರುತ್ತಲ್ಲ,
ಈ ಮೂಳೆನ ತೆಗೆದುಬಿಟ್ಟು ನಾವು ಮತ್ತೆ ವಾಪಸ್ ಹಾಕಲ್ಲ. ಆದರೆ ಎಕ್ಸ್ಟ್ರಾ ಡ್ಯೂರಲ್, ಈ ಡ್ಯೂರಾ ಮೇಲೆ ಇರುವಂತ ಕ್ಲಾಟ್ಸ್ಗಳಿಗೆ ನಾವು ಮಾತ್ರ ಬೋನ್ ಹಾಕೋದು. ಯಾಕಂದ್ರೆ ಆಲ್ರೆಡಿ ಡ್ಯೂರಾ ಏನಿರುತ್ತೆ ಅದು ಚೆನ್ನಾಗಿರುತ್ತೆ. ವೆನ್ ಮದರ್ ಇಸ್ ಗುಡ್, ಎವ್ರಿಥಿಂಗ್ ದ ಬ್ರೈನ್ ವಿಲ್ ಬಿ ಪ್ರೊಟೆಕ್ಟೆಡ್, ವಿಲ್ ನಾಟ್ ಡಿಸ್ಟರ್ಬ್. ವೆನ್ ಮದರ್ ಈಸ್ ಹರ್ಟೆಡ್ ಆರ್ ಇಂಜೋರ್ಡ್, ದೆನ್ ವಿ ಶುಡ್ ಪ್ರೊಟೆಕ್ಟ್ ಫ್ರಮ್ ಬೈ ರಿಮೂವಿಂಗ್ ದ ಬೋನ್. ಅದೇ ಸಬ್ಅರಕ್ನಾಯ್ಡ್ ಹೆಮರೇಜ್ ಯೂಶಲಿ ನಾವು ನೋಡಿರ್ತೀವಿ, ಅನ್ಯೂರಿಸಮ್ಸ್, ವೆರಿ ಅನ್ಯೂರಿಸಮ್ಸ್ ಅಂತ ಕೇಳಿರ್ತೀವಿ. ಆ ಅನ್ಯೂರಿಸಮ್ ಅಲ್ಲಿ ಬ್ಲೀಡ್ಸ್ ಎಲ್ಲ ದೇ ವಿಲ್ ಟ್ರ್ಯಾಕ್ ಅಲಾಂಗ್ ದ ಫಿಶರ್ಸ್ ಅಂದ್ರೆ ವೇರ್ ಸಲ್ಕೈ ಗೈರೈ ಅಂತ ಏನು ಗುಂಡಿ ತಗ್ಗು ಉಬ್ಬು ತಗ್ಗುಗಳಿರುತ್ತೆ, ತಗ್ಗಿನಲ್ಲಿ ಕಲೆಕ್ಷನ್ ಆಗೋ ಬ್ಲಡ್ಗೆ ನಾವು ಸಬ್ಅರಕ್ನಾಯ್ಡ್ ಹೆಮರೇಜ್ ಅಂತೀವಿ. ಆಪರೇಷನ್ ಯೂಶಲಿ ಯಾವಾಗ ಮಾಡ್ತೀವಿ, ನಾವು ನೋಡುವಂತ ಕಂಡೀಷನ್ ಅಲ್ಲಿ ಯೂಶಲಿ ಗೆ ಜಾಸ್ತಿ ವಾಂತಿ ಆಗ್ತಿದೆ, ಕಂಟ್ರೋಲ್ ಆಗ್ತಾ ಇಲ್ಲ ಅಂದ್ರೆ ಇಂಡಿಕೇಶನ್. ಅದು ಒಂದೇ ಇಂಡಿಕೇಶನ್ ಆಗಲ್ಲ, ಸ್ಕ್ಯಾನ್ ಅಲ್ಲಿ ಕೋರಿಲೇಟ್ ಆಗ್ಬೇಕು. ಸುಮ್ನೆ ವಾಂತಿ ಮಾಡ್ತಾ ಇದ್ದಾನೆ ಅಂತ ಎಲ್ಲರಿಗೂ ಆಪರೇಷನ್ ಮಾಡಕ್ ಬರಲ್ಲ. ಅದೇ ಅಲ್ಲದೆ ಪದೇ ಪದೇ ಸೀಸರ್ಸ್, ಫಿಟ್ಸ್ ಬರ್ತಾ ಇದೆ. ಅದು ಅಲ್ಲದೆ ಅವರು ಯಾವುದೋ ಒಂದು ಕೈ ಕಾಲು ಕ್ಲಾಟ್ ಇಂದ ಸ್ವಾಧೀನ ಕಳ್ಕೊಂಡಿದ್ದಾನೆ, ಆ ಕ್ಲಾಟ್ ಎಕ್ಸ್ಪ್ಯಾಂಡ್ ಆಗಿ ಯಾವುದೋ ಒಂದು ಪಾರ್ಟ್ ಆಫ್ ದ ಬ್ರೈನ್ಗೆ ಪ್ರೆಸ್ ಆಗ್ತಾ ಇದೆ, ಅದರಿಂದ ಕೈ ಕಾಲು ಪ್ಯಾರಲೈಸ್ ಆಗಿದೆ ಅಂದ್ರೆ ವಿ ಶುಡ್ ರಿಮೂವ್ ದಟ್. ಅದೇ ವಿಪರೀತ ತಲೆನೋವು ಬರುತ್ತೆ ಒಬ್ಬೊಬ್ರು ಪೇಷಂಟ್ಗೆ, ತಡ್ಕೊಳಕ್ ಆಗಲ್ಲ. ಆದ್ರೂ ಒಂದೊಂದ್ಸರಿ ನಾವು CT ಸ್ಕ್ಯಾನ್ ಅಲ್ಲಿ ನೋಡ್ಬಿಟ್ಟೆ ವಿ ಶುಡ್ ಟೇಕ್ ದ ಡಿಸಿಷನ್. ಅದರ್ ದೆನ್ ದಟ್ ಕ್ಲಾಟ್ಸ್ ಇನ್ ಜನರಲ್, ಎಲ್ಲಾ ಕ್ಲಾಟ್ಸ್ನು ನಾವು ಎವ್ಯಾಕ್ಯುಯೇಟ್ ಕ್ರೇನಿಯೋಟಮಿಸ್ ಮಾಡಲ್ಲ. ಯಾವ ಕ್ಲಾಟ್ಸ್ ಮೋರ್ ದೆನ್ 30 cc 30 ml ಕಿನ ಮೇಲಿರುತ್ತೆ ಅವನ್ನ ಮಾತ್ರ, ಅದು ಸುಪ್ರಾಟೆಂಟೋರಿಯಲ್ ಒಂದು ಪದರ ಬರುತ್ತೆ, ಅದ್ರ ಮೇಲೆ 30 cc ಇದ್ರೆ, ಇನ್ನು ಹಿಂಭಾಗ ಹಿಂದಲೆಯಲ್ಲಿ ಏನಾದ್ರು ರಕ್ತ 15 cc ಇದ್ರೂ ಮಾಡ್ತೀವಿ. ಯಾಕಂದ್ರೆ ಇದು ವೆರಿ ಕಾಂಪ್ಯಾಕ್ಟ್, ಇಲ್ಲಿರೋ ಸ್ಪೇಸ್ ಮೋರ್. ಇಲ್ಲಿ ಏನಾದ್ರು ತುಂಬಾ ಒತ್ತಡ ಬಂತು ಅಂದ್ರೆ ಬ್ರೈನ್ ಸೆಂಟರ್ಸ್ ಇರುತ್ತೆ, ಪಾನ್ಸ್ ಮಿಡ್ ಬ್ರೈನ್ ಏನ್ ಹೇಳ್ದೆ, ರೆಸ್ಪಿರೇಷನ್, ಹಾರ್ಟ್ ರೇಟ್, ಇದ್ರ ಮೇಲೆ ಒಂಚೂರು ಪ್ರೆಷರ್ ಬಿತ್ತು ಅಂದ್ರೂ ದ ಪೇಷಂಟ್ ವಿಲ್ ಲೂಸ್ ಹಿಸ್ ಲೈಫ್. ಸೊ ಯೂಶಲಿ ಕ್ರೇನಿಯೋಟಮಿಸ್ ಅಂದ್ರೆ ಇದು ಇನ್ ಗ್ರಾಸ್ ಹೇಳ್ತಾ ಇರೋದು ಏನಂದ್ರೆ ವಿ ವಿಲ್ ರಿಮೂವ್ ದ ಬೋನ್ ಫ್ಲಾಪ್. ದಿಸ್ ಇಸ್ ಬೇಸ್ಡ್ ಆನ್ ಇನ್ಸಿಷನ್. ಎಲ್ಲ ಮಾರ್ಕಿಂಗ್ಸ್ ಇದೇ ತರ ಇರಲ್ಲ, ಎಲ್ಲ ಕ್ರೇನಿಯೋಟಮಿಸ್ ಇದೇ ತರ ಇರಲ್ಲ. ದಿಸ್ ಇಸ್ ಓನ್ಲಿ ಎ ಪಿಕ್ಚರ್ ಡೆಪಿಕ್ಷನ್ ಹೌ ಕ್ರೇನಿಯೋಟಮಿ ವಿಲ್ ಹೆಲ್ಪ್. ಕ್ರೇನಿಯೋಟಮಿಸ್ ಅಂದ್ರೆ ಯೂಶಲಿ ವಿ ವಿಲ್ ಡೂ ಇನ್ಸಿಷನ್, ಸಣ್ಣದಾಗಿ ಒಂದು ಕೊಯ್ದು ಬಿಟ್ಟು ನಾವು ಸ್ಕಿನ್ ಫ್ಲಾಪ್ ಏನಿರುತ್ತೆ ಅದನ್ನ ತೆಗೆದುಬಿಟ್ಟು ಒಂದು ಮೂಳೆ ಚಿಪ್ಪು ತೆಗೆದುಬಿಟ್ಟು ಅದ್ರ ಮೇಲೆ ಇರೋ ಕ್ಲಾಟ್ ತೆಗಿತೀವಿ. ಆದ್ರೆ ಮೂಳೆ ಹೆಂಗೆ ತೆಗಿತೀವಿ ಅಂದ್ರೆ ಅದಕ್ಕೆ ಒಂದು ಸ್ಪೆಷಲ್ ಡ್ರಿಲ್ ಬರುತ್ತೆ, 4 ಹೋಲ್ ಮಾಡಿಬಿಟ್ಟು ಬೋನ್ನ ಕಟರ್ ಬರುತ್ತೆ, ಕಟ್ ಮಾಡಿಬಿಟ್ಟು ತೆಗೆಯುವಂಥದ್ದು ಇದು. ಎಲ್ಲಾ ಸರ್ಜರೀಸ್ ಅಲ್ಲೂ ಬೋನ್ ವಾಪಸ್ ಇಡಕ್ ಬರಲ್ಲ. ಸಬ್ಡ್ಯೂರಲ್ ಅಂತ ಏನ್ ಹೇಳಿದೆ ಅದರಲ್ಲಿ ಮಾತ್ರ ಬೋನ್ ಚಿಪ್ಪನ್ನ ತೆಗಿಬೇಕು. ಎಲ್ಲರೂ ಕೇಳ್ತಾರೆ ಸರ್ ಬೋನ್ ಚಿಪ್ ತೆಗೆದ್ಬಿಟ್ಟು ಏನ್ ಮಾಡ್ತೀರಾ, ಯಾಕೆ ಇಡಕ್ ಬರಲ್ವಾ? ಅದು ಹಂಗೆ ಬರಲ್ಲ. ಏನಕ್ಕಂದ್ರೆ ಬ್ರೈನ್ಗೆ ಎಷ್ಟು ಸ್ವೆಲ್ಲಿಂಗ್ ಇರುತ್ತೆ, ದಿಸ್ ಇಸ್ ಕಾಂಪ್ಯಾಕ್ಟ್ ಸ್ಪೇಸ್. ನಮ್ದು ಸ್ಕಲ್ ಏನಿದೆ ಅದು ಇಷ್ಟೇ ಸ್ಪೇಸ್ ಇರುತ್ತೆ, ಅದು ಇಷ್ಟೇ ತಡ್ಕೊಳುತ್ತೆ. ಅದ್ರೊಳಗೆ ಏನಾದ್ರೂ ಬಾವು ಊತ ಬಂದ್ರೆ ಅದು ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ನಾವು ಒಂದು ಪಾರ್ಟ್ ಆಫ್ ದ ಸ್ಕಲ್ ತೆಗೆದಾಗ ಅದು ಬ್ರೈನ್ ನ ಆಪೋಸಿಟ್ ಆಗಿ ರಿಲ್ಯಾಕ್ಸ್ ಆಗುತ್ತೆ, ಅವಾಗ ನಾವು ಅದಕ್ಕೆ ಉಸಿರಾಡಕ್ಕೆ ಹೆಲ್ಪ್ ಮಾಡ್ದಂಗೆ ಇರುತ್ತೆ. ಸೊ ಯೂಶಲಿ ನಮ್ ಮೈನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ನಮ್ದು ನ್ಯೂರೋ ಸರ್ಜಿಕಲ್ ಇರೋದ್ರಿಂದ ನಾವು ಯಾವುದೇ ಆಂಟಿ ಎಪಿಲೆಪ್ಟಿಕ್ಸ್ ಅಂದ್ರೆ ಫಿಟ್ಸ್ ಬರ್ದೇ ಇರಂಗೆ ಯೂಶಲಿ ಪ್ರೊಫೈಲಾಕ್ಟಿಕಲಿ ಬರಬಹುದು ಅಂತಾನೂ ನಾವು ಕೊಡಕ್ ಶುರು ಮಾಡಿರ್ತೀವಿ. ಯಾಕಂದ್ರೆ ದ ಚಾನ್ಸಸ್ ಆಫ್ ಅಂಡರ್ಲೈನ್ ಬ್ರೈನ್ ಇಂಜುರಿ ಜಾಸ್ತಿ ಇರುತ್ತೆ. ನಾವು ಹಂಗೆ ಬಿಡಕ್ ಬರಲ್ಲ. ಒಂದೊಂದ್ಸರಿ ಏನೂ ಆಗಿಲ್ಲ, ಕ್ಲಾಟ್ಸ್ ಇಲ್ಲ, ಹಂಗೆ ಬಿಡ್ಬೋದು ಅಂತ ಬರಲ್ಲ. ಯೂಶಲಿ ಮಿನಿಮಮ್ 2 weeks ಅಂತೂ ಕೊಡ್ಲೇಬೇಕಾಗತ್ತೆ. ಒಂದ್ಸರಿ ಕನ್ಕಷನ್ ಇಂಜುರಿ ಅಂತ ಏನಿರುತ್ತೆ, ಫಿಸಿಯೋಲಾಜಿಕಲ್ ಚೇಂಜಸ್ ಇರುತ್ತೆ. ಪೆಟ್ಟು ಬಿದ್ದ ತಕ್ಷಣ ಎಲ್ಲ ನಾರ್ಮಲ್ ಇದೆ ಅಂತ ಇರಲ್ಲ. ಒಂದೊಂದ್ಸರಿ ಈವನ್ ನ್ಯೂರಾನ್ಸ್ ವಿಲ್ ಬಿ ಮೈನ್ಯೂಟ್ಲಿ ಡ್ಯಾಮೇಜ್. ಆ ನ್ಯೂರಾನ್ಸ್ ಡ್ಯಾಮೇಜ್ ನ ನಾವು ಯಾವುದೇ CT MRI ಅಲ್ಲಿ ನೋಡಕ್ ಆಗದೆ ಇರ್ಬೋದು. ಅದನ್ನೆಲ್ಲ ಫಿಸಿಯೋಲಾಜಿಕಲ್ ಸ್ಟೇಟ್ ಆಫ್ ಚೇಂಜಸ್ ಅಂತೀವಿ. ಆ ಫಿಸಿಯೋಲಾಜಿಕಲ್ ಚೇಂಜಸ್ ಅಲ್ಲಿ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೂ ಗೆ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ. ಆ ರಿಸ್ಕ್ ನ ನಾವು ತಗೊಳಲ್ಲ. ಆದ್ರಿಂದ ಪ್ರೊಫೈಲಾಕ್ಟಿಕಲಿ ಗೆ ಬರ್ಬೋದು ಅನ್ನೋ ಚಾನ್ಸ್ ಇಂದನು ನಾವು ಆಂಟಿ ಎಪಿಲೆಪ್ಟಿಕ್ಸ್ ಅಂತ ಏನ್ ಮೆಡಿಕೇಶನ್ಸ್ ಇರುತ್ತೆ ಅದು ಸ್ಟಾರ್ಟ್ ಮಾಡಿರ್ತೀವಿ. ಒಂದೊಂದು ಪೇಷಂಟ್ ಕೇಳ್ತಾರೆ ಸರ್ ಎಷ್ಟು ವರ್ಷ ತಗೋಬೇಕು, ಎಷ್ಟು ದಿನ ತಗೋಬೇಕು, ಹಿಂಗೆಲ್ಲ ಅದು ಹೇಳಕ್ ಬರಲ್ಲ. ಒಂದೊಂದ್ಸರಿ 2 years ವರ್ಗು ನಾವು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಯೂಶಲಿ ಟೇಪರ್ ಮಾಡ್ತಾ ಹೋಗ್ತೀವಿ, ಬ್ರೈನ್ ಅಡ್ಜಸ್ಟ್ ಆಗ್ಬೇಕು. ಇಟ್ ವಿಲ್ ಹೀಲ್ ಬೈ ಹೌ ಗ್ಲಯೋಸಿಸ್, ಅದು ಒಂದು ಮಾರ್ಕ್ ಇದ್ದಂಗೆ. ಆ ಮಾರ್ಕ್ ಎಷ್ಟುವರೆಗೂ ಅವರಿಗೆ ತೊಂದರೆ ಕೊಡುತ್ತೆ ನಾವು ಹೇಳಕ್ ಬರಲ್ಲ, ಯಾವುದು ಅನ್ಪ್ರೆಡಿಕ್ಟೇಬಲ್. ಯೂಶಲಿ ಆಂಟಿ ಎಡಿಮಾ ಮೆಜರ್ಸ್ ಅಂತ ಏನ್ ನೋಡ್ತೀವಿ ನಾವು, ಯೂಶಲಿ ಮ್ಯಾನಿಟಾಲ್ ಅಂತಾರೆ, ಗ್ಲಿಸರಾಲ್ ಅಂತಾರೆ, ಆಮೇಲೆ ಹೈಪರ್ಟೋನಿಕ್ ಸಲೈನ್. ಇದೇನು ಇರುತ್ತಲ್ಲ ಈ 3 ಡ್ರಗ್ಸ್ ಬ್ರೈನ್ ನಲ್ಲಿ ಇರುವ ಬಾವು ಅಥವಾ ಊತನ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡ್ತವೆ. ರಕ್ತದಲ್ಲಿ ಒಂದು ತರಹದ ಕಾನ್ಸಂಟ್ರೇಷನ್ ನ ಇನ್ಕ್ರೀಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ವಾಟರ್ನ ಎಳೆಯುತ್ತೆ ಬ್ರೈನ್ ನಿಂದ. ಆ ಬ್ರೈನ್ ನಿಂದ ವಾಟರ್ ಎಳೆದ ತಕ್ಷಣ ಬ್ರೈನ್ಗೆ ಸ್ವಲ್ಪ ಒಂಥರ ಉಸಿರಾಟಕ್ಕೆ ಸ್ವಲ್ಪ ಜಾಗ ಸಿಕ್ಕಂಗಾಗುತ್ತೆ. ಬ್ರೈನ್ ಊತದಿಂದ ಏನಿರುತ್ತೆ ಅದನ್ನೆಲ್ಲ ನಾವು ತಡಿಬಹುದು. ಇದು ಓನ್ಲಿ ಲಿಟಲ್ ಹೆಲ್ಪ್.
for the healing. How man responds his main matters. Even if you give ನಾವು ಇಷ್ಟು ಡ್ರಗ್ಸ್ ಕೊಟ್ಮೇಲೂ ಒಬ್ಬೊಬ್ರು ರೆಸ್ಪಾಂಡ್ ಆಗಲ್ಲ, ಅವೆಲ್ಲ ಇಟ್ ಡಿಪೆಂಡ್ಸ್ ಆನ್ ಹೌ ಬಾಡಿ ವಿಲ್ ಮ್ಯಾನಿಫೆಸ್ಟ್. ನಾವು ಯೂಶಲಿ ಆಪರೇಷನ್ ಎಲ್ಲ ಮಾಡ್ತೀವಿ, ಆಪರೇಷನ್ ಮಾಡಿದ ತಕ್ಷಣ ನಮ್ಮ ಕರ್ತವ್ಯ ಮುಗಿಯಲ್ಲ. ಅವರನ್ನ ನಾವು ಯಾವಾಗಲೂ ರೆಗ್ಯುಲರ್ ಚೆಕಪ್ಗೆ ನೋಡಬೇಕು. ಯಾವಾಗಲೂ ಥರ್ಡ್ ಡೇ ವಿ ಶುಡ್ ಓಪನ್ ದ ಡ್ರೆಸ್ಸಿಂಗ್. ಅದು ಏನಂದ್ರೆ ತುಂಬಾ ಕಾಂಪ್ಲಿಕೇಶನ್ಸ್ ಏನಾಗ್ಬೋದು ಅಂದ್ರೆ, ದ ಬ್ರೈನ್ ಅಂಡ್ ದ ಬೋನ್, ಸಮ್ಟೈಮ್ಸ್ ಬೋನ್ ಇಟ್ಟಿರಲ್ಲ, ನಾವು ಬ್ರೈನ್ ಮೇಲೆ ಡೈರೆಕ್ಟ್ ಸ್ಕಿನ್ ಇರುತ್ತೆ, ಸ್ಕಿನ್ ಮೇಲೆ ಡೈರೆಕ್ಟ್ ಬ್ಯಾಂಡೇಜ್ ಇರುತ್ತೆ. ನಾವೇನು ಮುಟ್ಟಿದ್ರೇನು ಅದು ಡೈರೆಕ್ಟ್ಲಿ ಇಂಜೂರ್ಸ್ ದ ಬ್ರೈನ್. ಸಮ್ಟೈಮ್ಸ್ ಈವನ್ ಸ್ಕಿನ್ ಅಲ್ಲಿರೋ ನಾರ್ಮಲ್ ಇನ್ಫೆಕ್ಷನ್ ಫ್ಲೋರಾ, ಸಣ್ಣ ಸಣ್ಣ ಬ್ಯಾಕ್ಟೀರಿಯಾ ನಮ್ಮ ಏನು ಹಾರ್ಮ್ ಮಾಡದೇ ಇದ್ರು ಅದು ಒಳಗೋದಾಗ ದೇ ಕ್ಯಾನ್ ಆಕ್ಟಿವೇಟ್ ಮೆನಿಂಜೈಟಿಸ್, ಎನ್ಕೆಫಲೈಟಿಸ್ ಅಂತ ಏನ್ ಕೇಳಿರ್ತೀವಿ. ದಿಸ್ ಈಸ್ ಮೋರ್ ಬ್ಯಾಡ್ ದೆನ್ ವಾಟ್ ವಿ ಡೂ ಸರ್ಜರೀಸ್. ಇದು ಬಂದ್ರೆ ನಾವು ಸರ್ಜರಿ ಮಾಡಿದ್ದೆಲ್ಲ ವೇಸ್ಟ್ ಆಗಿರುತ್ತೆ. ಇದನ್ನ ನಾವು ಪ್ರಿವೆನ್ಷನ್ ಮಾಡಕ್ಕೆ ಯೂಶಲಿ ರೆಗ್ಯುಲರ್ ಡ್ರೆಸ್ಸಿಂಗ್ ಮಾಡಬೇಕು, ಪೇಷಂಟ್ಗೆ ಅಡ್ವೈಸ್ ಮಾಡಬೇಕು, ರೆಗ್ಯುಲರ್ ಆಗಿ ಬಂದು ಸ್ಟೆರೈಲ್ ಕಂಡೀಷನ್ ಅಲ್ಲಿ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಿ. ಆಮೇಲೆ ಆಂಟಿಬಯೋಟಿಕ್ಸ್ ಯಾವುದು ಮಿಸ್ ಮಾಡಬೇಡಿ. ಇನ್ ಕೇಸ್ ಫಸ್ಟ್ ಬಂದ್ರೂ ವಿ ಶುಡ್ ನಾಟ್ ಸ್ಕೇರ್ ದಮ್. ಯಾವುದೇ ಹೆದರಿಕೆ ಇಲ್ಲದೆ ಅವರಿಗೆ ಫಸ್ಟ್ ಕಲ್ಚರ್ ಎಲ್ಲ ಕಳಿಸಿ, ಆಂಟಿಬಯೋಟಿಕ್ ಯಾವ್ದು ಸೆನ್ಸಿಟಿವ್ ಇದೆ ಅಂತ ಸ್ಟಾರ್ಟ್ ಮಾಡಿ ವಿ ಶುಡ್ ಮೇಕ್ ಸ್ಟೆರೈಲ್. ಥ್ಯಾಂಕ್ ಯು. ದಿನ ಬೆಳಗ್ಗೆ ಪೇಪರ್ ಎದ್ದು ನೋಡಿದ್ರೆ ಏನ್ ನೋಡ್ತೀರಿ ಹೆಡ್ಲೈನ್ಸ್? ಗುಲ್ಬರ್ಗ ಬಳಿ ಭಾರೀ ಬಸ್ ದುರಂತ, ಸ್ಥಳದಲ್ಲೇ 8 ಜನರ ದುರ್ಮರಣ. ರಾಜಸ್ಥಾನದ ಜೋಧ್ಪುರ್ನಲ್ಲಿ ರೈಲು ಡಿಕ್ಕಿ, 40 ಜನರ ದುರ್ಮರಣ. ಬೇಜಾರಾಗತ್ತೆ. ನೀವು ಎಲ್ಲರೂ ಹೋಗ್ಬೇಕಾದ್ರೆ ದಾರಿನಲ್ಲಿ ಆಕ್ಸಿಡೆಂಟ್ ಆಗೋದು ನೋಡ್ತೀರಿ. ಸ್ಕೂಟರ್ ಸ್ಕಿಡ್ ಆಗಿ ಬೀಳ್ತಾರೆ, ಎದ್ರ ಬದ್ರ ಡಿಕ್ಕಿ ಹೊಡೆದು ಬೀಳ್ತಾರೆ. ಏನ್ ಮಾಡ್ತೀರಿ ಎಲ್ಲ? ನಾನ್ ನೋಡ್ದಂಗೆ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಫೋಟೋ ತಕೊಂತಾರೆ, ಮೊಬೈಲ್ ತೆಗೆದು ಫೋಟೋ ತಕೊಂತಾರೆ, ಶೇರ್ ಮಾಡ್ತಾರೆ. ಅದಕ್ಕೇನು ಅಲ್ಲಿ ಆ ಸಂದರ್ಭದಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ನೀವು ವೈದ್ಯರೇ ಆಗಿರ್ಬೇಕು ಅಂತ ಏನಿಲ್ಲ. ಸಣ್ಣ ಪುಟ್ಟ ವಿಷಯಗಳು ನಿಮ್ಮ ತಲೆನಲ್ಲಿದ್ರೆ, ವಿಚಾರಗಳು ಗೊತ್ತಿದ್ರೆ, ಸುಮಾರು ಜನರನ್ನ ನಾವು ಆ ಒಂದು ಡೆತ್ ಬೆಡ್ ಇಂದ ನಾವು ಆಗ್ದಂಗೆ ನೋಡ್ಕೋಬಹುದು ನಾವು. ಸೊ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ. ಯಾಕೆಂದ್ರೆ ಎಲ್ಲರೂ ಹಿಂಗ್ ಮೊಬೈಲ್ ಇಟ್ಕೊಂಡ್ರೆ ಡ್ರೈವ್ ಮಾಡ್ತಿರ್ತಾರೆ, ಎದುರುಗಡೆ ಬರೋರು ಯಾರು ಕಾಣೋದಿಲ್ಲ. ಸೊ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಡಾಕ್ಟರ್ ಸಚಿನ್ ಅವ್ರಿಗೆ ಒಂದು 3 ತಿಂಗಳ ಕೆಳಗಡೆ ಕೇಳ್ಕೊಂಡಿದ್ವಿ ನಾವು. ಡಾಕ್ಟರ್ ಸಚಿನ್ ಅವರು ಜಾಜಾಮ ವೈದ್ಯಕೀಯ ವಿದ್ಯಾಲಯದಲ್ಲಿ ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರು. ಈಸ್ ಎ ನ್ಯೂರೋ ಸರ್ಜನ್. He operates only on the brain and spinal cord, not on any other organs. You can imagine what an amount of dedication, commitment you should have to touch the brain. ಅವರ ಪತ್ನಿ ಕೂಡ ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ತೇಜಸ್ವಿನಿ ಅವರು ಕೂಡ ನ್ಯೂರೋ ಸರ್ಜನ್. ಇಬ್ರು ನ್ಯೂರೋ ಸರ್ಜನ್ ಆಗಿದ್ದಾರೆ. ಅದು ನಮ್ಮ ಭಾಗ್ಯ. ಒಂದೇ ಸಲ ನಮ್ಮ ಮೆಡಿಕಲ್ ಕಾಲೇಜ್ಗೆ ಇಬ್ರು ನ್ಯೂರೋ ಸರ್ಜನ್. ಅವರು ಕೂಡ ನಮ್ಮ ಕಾಲೇಜ್ ಸೇರಿರ್ತಾರೆ. ಎಷ್ಟೋ ಸಲ ಬಂದಾಗ ಅಂತಾರೆ ಅವರು, ಇಷ್ಟು ಮಾಡಿದ್ರೆ ಇಷ್ಟೆಲ್ಲ ಆಗೋದನ್ನ ನಾವು ತಡೆಗಟ್ಟಬಹುದಿತ್ತು ಆ ಟೈಮ್ನಲ್ಲಿ. ಅದೇ ಆ ಯಂಗ್ ಶಿಫ್ಟ್ ಮಾಡೋದು, ತಲೆಗೆ ಪೆಟ್ಟು ಬಿದ್ದಿರುತ್ತೆ, ಎತ್ಕೊಂಡ್ ಬರ್ತಿರ್ತಾರೆ, ತಲೆ ಹಿಂಗ್ ಸ್ವಿಂಗ್ ಆಗ್ತಾ ಇರುತ್ತೆ. ಅದು ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಇಟ್ಕೊಂಡು, ನಿಧಾನಕ್ಕೆ ಸ್ಟ್ರೆಚರ್ ಮೇಲೆ ಇಟ್ಕೊಂಡು, ಆಂಬ್ಯುಲೆನ್ಸ್ ನಲ್ಲಿ ಇಟ್ಕೊಂಡು, ಅದೆಲ್ಲ ಬಹಳ ಸಣ್ಣ ಸಣ್ಣ ವಿಷಯಗಳು. ಇಟ್ ಮ್ಯಾಟರ್ಸ್ ಇನ್ ಸೇವಿಂಗ್ ದಿಸ್ ವಿಕ್ಟಿಮ್ಸ್ ಆಫ್ ರೋಡ್ ಆಕ್ಸಿಡೆಂಟ್ಸ್.